ಅದೇನು ಅದು ಇಲ್ಲಿ ಸನ್ಯಾಸ ಹೆಂಗೆ ಶಾಸ್ತ್ರ ಎಲ್ಲರೂ ಹೆಂಗಿರ್ಬೇಕು, ವಾನಪ್ರಸ್ಥ ಹೆಂಗಿರ್ಬೇಕು, ಸನ್ಯಾಸ ಹೆಂಗಿರ್ಬೇಕು, ಗೃಹಸ್ಥ ಹೆಂಗಿರ್ಬೇಕು, ಬ್ರಹ್ಮಚರ್ಯ ಅವಸ್ಥೆ ಎಲ್ಲನೂ ಹೇಳ್ತಾರೆ, ಹೇಳ್ಯಾರ. ಇನ್ನು ನಡ್ಕೊಳ್ಳೋದು ಯಾರ ಮೇಲೆ ಬಿಟ್ಟದಪ್ಪ, ಇದು ಮಾಡ ಹಿಂಗೆ ಮಾತ್ರ ಇದು ಆದರ್ಶ ಅಂತಾರಪ್ಪ. ಜೀವನ ಸುಖಿ ಇರ್ತದಪ್ಪ, ಜೀವನ ಮೇಲೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತದಪ್ಪ ಅನ್ನೋ ಮಾತು ಎಲ್ಲವನ್ನೂ ಶಾಸ್ತ್ರ ಹೇಳ. ಶಾಸ್ತ್ರ ಕೇಳಿನೂ ಅದನ್ನು ತಿಳ್ಕೊಳ್ಳೋಂಥ ಜ್ಞಾನ ಇದ್ದರೂ ಅದನ್ನು ಆಚರಣೆ ಒಳಗೆ ತರಲಿಕ್ಕೆ ಏನು ಋಷಿ ಮುನಿಗಳ ತಪ್ಪೋ ನಿನ್ನ ತಪ್ಪೋ ನೀ ವಿಚಾರ ಮಾಡ್ಕೋ. ಹಿಂಗೆ ಮಾಡಿದ್ರೆ ಅದು ಮತ್ತು ಹಿಂಗೆ ಮಾಡಿ ಯಾರು ಆದರ್ಶವಂತ ಹೊಂದಾರ ಸುಖಿ ಜೀವನ ಅಂಥವ್ರ ಉದಾಹರಣೆನೂ ಕೊಟ್ಟಾರ. ಹಂಗೆ ಆಗ್ಯೂ ನಾವು ಮಾಡೋಂಗಿಲ್ಲ ಅಂತಂದರೆ ಮತ್ತಿನ ಫಲ ಯಾರಿಪ್ಪ? ಆದ್ದರಿಂದ ಶಾಸ್ತ್ರ ಎಲ್ಲನೂ ಅದಕ್ಕೆ ನಾ ಹೇಳ್ತಾ ಇರ್ತೀನಿ, ಗೃಹಸ್ಥರದ್ದು ಹೆಂಗೆ ಧರ್ಮ ಆಯಿತು ಹಂಗೆ ಸನ್ಯಾಸಿಗೂ ಧರ್ಮ ಅದೇ. ಸನ್ಯಾಸಿ ತನ್ನ ಬ್ರಹ್ಮಚರ್ಯವನ್ನು ಕಾಪಾಡಿಟ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ಅನೇಕರು ಬರ್ತಾರೆ, ಸುಂದರ ಸ್ತ್ರೀಯರು ಬರ್ತಾರೆ, ಚಲೋರು ಬರ್ತಾರೆ, ತರುಣಿಯರು ಬರ್ತಾರೆ. ರೂಪಕ್ಕೆ ಮೋಹ ಹೋದಂದ್ರೆ ಆ ಸನ್ಯಾಸಕ್ಕೆ ಅಗೌರವ ಆಗ್ತದೆ, ಅದನ್ನು ಕಾಯ್ಕೋಬೇಕು. ಜೊತೆಗೆ ಜ್ಞಾನವನ್ನು ಪ್ರಸಾರ ಮಾಡುವಂಥದ್ದು ಮಾಡಬೇಕು. ಅವ್ರೇನು ರೊಕ್ಕ ಕೊಡೋಕೆ ಬಂದಾರೋ ಇಲ್ಲೋ ಇದನ್ನು ಮಾಡಬಾರ್ದು. ಅವ್ರಿಗೆ ಜ್ಞಾನೋಪದೇಶವನ್ನು ಅವ್ರು ಸರಳ ಎರಡೂ ದೃಷ್ಟಿಯಿಂದ, ಲೌಕಿಕ ದೃಷ್ಟಿಯಿಂದಲೂ ಅವ್ರಿಗೆ ಆನಂದ ಆಗಿರಬೇಕು, ಸುಖಿ ಆಗಿರಬೇಕು, ಪಾರಮಾರ್ಥ ದೃಷ್ಟಿ ಸಾಧಿಸೋದು. ಮನುಷ್ಯ ಜೀವನದ ಎರಡೂ ಕೆಲಸ ಮಾಡೋದು. ಇತ್ಲಾಗ ತನ್ನ ಕರ್ತವ್ಯವನ್ನು ಬಿಡಾಕೆ ಬರ, ಆದರೆ ಆ ಕರ್ತವ್ಯನ ಸರಿಯಾಗಿ ನಿಭಾಯಿಸ. ಹೆಂಗಾಗಪ್ಪ, ರಾಮನೂ ಸಂಸಾರ ಮಾಡ್ದ, ಕೃಷ್ಣನೂ ಸಂಸಾರ ಮಾಡ್ಬೇಕು. ಅದು ಕೃಷ್ಣ ಮಾಡ್ದಂಗೆ ಮಾಡಕ್ಕೆ ಹೋಗ್ಬೇಕ್ರಿ. ರಾಮ ಮಾಡಿದಾಗ ಸಂಸಾರ ಮಾಡಿ ಅವ 16,000 ಇದ್ರಾಗ ಯಾವುದಪ್ಪ ಯಾಕೆ ಮಾಡ್ದವ ಅದು ಅಧ್ಯಯನ ಮಾಡಬೇಕು. ಇವಾಗ ನಮಗೆ ಅಂಥ ಪ್ರಸಂಗ ಇದೆ, ನಾವು ಅವರಲ್ಲ ಅಂದರೆ ನಾವು ಅವನ ಕಡೆಯಿಂದ ಹಾಕತ್ತೆ, ನಮ್ಮ ಕಡೆಯಿಂದ ಹಿಂಗೆ ಅನ್ನಂಗಿಲ್ಲ. ರಾಮ ಮಾಡ್ಯಾನಪ್ಪ ನಮ್ಮ ಕಡೆಯಿಂದ ಹಾಕತ್ತೇನ ಹಂಗೆ ಅನ್ನಂಗಿಲ್ಲ. ಅವ ರಾಮ ಮಾಡ್ದಂಗೆ ಮಾಡೋದು, ಕೃಷ್ಣ ಹೇಳ್ದಂಗೆ ಮಾಡೋದು. ಅದಕ್ಕೆ ಶಾಸ್ತ್ರ ಹಿಂಗೆ ಮಾಡಪ್ಪ, ಹಿಂಗೆ ಮಾಡು ಅಂತ ಹೇಳ್ತದೆ ನಿನಗೆ. ಅದರಂತೆ ನಡ್ಕೊಂಡ್ರೆ ಎರಡೂ ದೃಷ್ಟಿಯಿಂದ ಸುಖ. ಒಂದು ಲೌಕಿಕವಾಗಿಯೂ ಈ ಜೀವನದೊಳಗೂ ಸುಖ, ಪರಲೋಕದೊಳಗೂ ಸುಖಪ್ಪ, ಅದು ಮಾಡು. ಅದಕ್ಕೆ ವಸಿಷ್ಠರು ಹೇಳ್ತಾರೆ, ರಾಮ ಯಾವ ರೀತಿ ಆತ್ಮಪದದ ಪ್ರಾಪ್ತಿ ಅದನ್ನು ಅದನ್ನು ಕೇಳು. ಆತ್ಮ ಹೆಂಗೆ ಪ್ರಾಪ್ತಪ್ಪ ನೋಡು, ಆತ್ಮಪ್ರಾಪ್ತಿ ಹೆಂಗಪ್ಪ, ಯಾವ ರೀತಿಯಿಂದಪ್ಪ ಅದು ಹೇಳ್ತಾರೆ. ಎಲ್ಲವನ್ನೂ ಹೇಳ್ತಾರೆ ನೋಡಿ. ಯಾವ ಹೊತ್ತಿನ ಪುರುಷ ನಿರಹಂಕಾರ ಆಗ್ತಾನೋ, ಹಗಲೆಲ್ಲ ಏನು ಬರ್ತದೆ, ಅಹಂಕಾರ ತ್ಯಾಗ ಮಾಡು. ನಿರಹಂಕಾರ ಅಂದರೆ ಅಹಂಕಾರ ತ್ಯಾಗ. ಅಹಂಕಾರ ತ್ಯಾಗ ಮಾಡ್ತಾನೋ ಅವಾಗ ಆತ್ಮಪದವನ್ನು ಪ್ರಾಪ್ತ ಮಾಡ್ಕೋತಾನೆ. ಕಿಲಿಕೆ ಎಲ್ಲೈತದ್ರದ್ದು ಇಲ್ಲ. ಅಹಂಕಾರ ಬಂತು ವಿದ್ಯೆ ಚಕ್ರ ಸಿಕ್ಕೆ, ಅಹಂಕಾರ ಬಿಟ್ಟು ಹೆಂಗೆ ಬಂದು ಕೀಲಿಕೆ ಇಪ್ಪ, ಇತ್ಲ ತಿರುವಿದ್ರೆ ಹಾಕ್ಬತ್ತೈತಿ, ಇತ್ತ ತಿರುವಿದ್ರೆ ಬಿಸ್ತೈತಿ. ಅದ ಒಂದು ಹೋಗಲ್ಲ, ಹಾಕಕ್ಕೊಂದು ಬೇರೆ ಕೀಲಿಕೈ, ತೆಗ್ಯಾಕೊಂದು ಬೇರೆ ಐತಾನೆ, ಅದು ಒಂದು ಅಕ್ಕಿ ಅದಲ್ಲ. ಇತ್ಲಾಗ ತಿರುವಿದ್ರೆ ಹಾಕತ್ತೆ, ಈತ ಹಂಗೆ ಅಹಂಕಾರನು ಒಂದು. ಅದು ಇತ್ತು ಅಂದರೆ ಇತ್ತ ಬೀಳ್ತಿ, ಎಲ್ಲೇ ಸಂಸಾರ ಕಷ್ಟದೊಳಗೆ ಬೀಳ್ತಿ. ಸಂಸಾರ ಬೀಳೋದು ದೊಡ್ಡದಲ್ಲ, ಅದು ಸಂಸಾರದೊಳಗೆ ಬಿದ್ದು ಕಷ್ಟ ಪಡ್ಕೊತಿ. ಆದರೆ ಆ ಕೀಲಿಕೆ ತೆಗೆದ ಅರ್ಥ ಬಲಗಡೆ ತಿರುಗಿ ಅಂದರೆ ಅಹಂಕಾರ ತೆಗೆದು ಹಾಕಿದೆ ಅಂದರೆ ಆನಂದ. ಇಲ್ಲೂ ಆನಂದದ. ಅದಕ್ಕನ ಹಿತವಾವುದು ಇಹಪರದಲ್ಲಿ ಧರ್ಮ ರತಿ. ಈ ಶಬ್ದ ಭಾಳ ಮಹತ್ವದ್ದು, ಉಳಿದ ಶಾಸ್ತ್ರಕಾರಿಗೆ ಗೊತ್ತಾಗಿಲ್ಲ. ಎರಡನೇದಲ್ಲೇ ಅಭ್ಯಾಸ ಅದ, ರುಚಿ ಅದ, ರತಿ ಅದ. ರತಿ ಮೂರನೇ ಪಾದ. ಏನು ಪ್ರಾರಂಭ ಮಾಡಿರ್ತಾನೋ ನಡು ಬಿಟ್ಬಿಡು ಅನಿಸ್ತತಿ. ಬ್ಯಾಡ ಬಿಡು, ಇದೇನು ರೇಪ, ಏನು ಇಷ್ಟು ಮಾಡೋದೇನು ಕತ್ತಿ ಬೇಡ, ಹಂಗೆ ಬ್ಯಾಡ ಬಿಟ್ಟ ಹೋತದ. ಅದು ಇನ್ನೂ ಇಲ್ಲ, ಇದ್ರ ಮಾಡಿದ್ರೆ ನನ್ನ ಕಲ್ಯಾಣ ಆಗ್ತೈತಿ, ನನ್ನ ಹಿತಕ್ಕನ ಶಾಸ್ತ್ರ ಹೇಳಾಕತ್ತೈತಿ, ಈ ಸಾಧನ ಮಾಡಬೇಕು ನಾನು ಅಂತ ಕಷ್ಟಪಟ್ಟರು ಮಾಡ್ತದೆ ನೋಡು. ಅದು ಅಭ್ಯಾಸ ಎರಡನೇ ಪ್ರಾಣ. ಈಗ ಬರ್ಬರ್ತ ಏನಾಗೈತಿ, ರುಚಿನೇನು ಮಾಡು ಖುಷಿ ಆಗತ್ತೆ. ಬ್ಯಾಸರ ಬರೋದಿಲ್ಲ ಅವಾಗ. ಅಭ್ಯಾಸದಾಗ ರುಚಿ ನಿರ್ಮಾಣ ಆಕತಿ, ಆನಂದ ಬೆಳ್ಕೊಂತ ಹೋಗಿಲ್ಲ. ಯಾವಾಗ ಅವಾಗ ರತಿ ಪ್ರಾಪ್ತ ಆತೋ ಆವಾಗ ಆ ಅಭ್ಯಾಸದೊಳಗೆ ಅರ್ಥಾತ್ ಸಾಧನೆ ಒಳಗೆ ಆನಂದ ಇನ್ನೂ ಹೆಚ್ಚಾಕೊಂತ ಹೋಗಿ ಈ ಸ್ಥಿತಿಗೆ ಬರ್ಬೇಕು ನಾವು. ಅದಕ್ಕೆ ಆತ್ಮರತಿ ಅನ್ನುವಂಥ ಶಬ್ದನೂ ಬರ್ತದೆ. ಆತ್ಮಪ್ರಮ ಅದಕ್ಕೆ ಆವರಣ ಮಾಡುವಂಥದ್ದು ಅವಿದ್ಯಾ. ಆತ್ಮ ಒಳಗೆ ಹಂಗೆ ಅದ,
ಅದು ಕಾಣೋದು ನಮಗೆ ಅನುಭವಕ್ಕೆ ಬರ್ ಯಾಕೆ ಅವಿದ್ಯೆ. ಅವಿದ್ಯೆ ಆವರಣ ಐತಿ. ಸೂರ್ಯ ಕಾಣವಲ್ಲ, ಮೋಡ ಮುಸುಕಾಗೈತಿ, ಮುಸುಕಾಯಿ ಅವಿದ್ಯೆ. ಹೆಂಗೆ ಸೂರ್ಯಮಂಡಲ ಮುಂದೆ ಬಂದು ಮೋಡ ಯಾದಕ್ಕೆ ಮುಚ್ಚಿಬಿಟ್ಟದು, ಅಂಥ ಅವಿದ್ಯೆ ಆತ್ಮಪದವನ್ನು ಆವರಣ ಮಾಡಿಬಿಟ್ಟೈತಪ್ಪ. ಆ ಅವಿದ್ಯೆ ಉನ್ಮತ್ತನಂತೆ ಮೂರ್ಖ ಚೇಷ್ಟ ಮಾಡೋಕ್ಕೆ ಶುರು ಮಾಡ್ತೈತಿ. ಅದ್ರ ಚೇಷ್ಟ ಏನದ, ಮೂರ್ಖರು ಮಾಡೋಕ್ಕಿಲ್ಲ, ಹಂಗೆ ಮಾಡೋಕ್ಕೆ ಈ ಅವಿದ್ಯೆ. ಮತ್ತು ಯಾವ ಅಹಂಕಾರ ರಹಿತ ಜ್ಞಾನವಾನ್ ಪುರುಷನನು ಅವನಿಗೆ ಯಾವ ದುಃಖವೂ ಸ್ಪರ್ಶ ಮಾಡೋದಿಲ್ಲ. ಭಾಳ ಗಂಭೀರವಾಗಿ ವಿಚಾರ ಮಾಡ್ಬೇಕು ನಾವು ಇದನ್ನು. ದುಃಖ ಅನ್ನೋ ಬರ್ತಿರ್ತಾವ, ಇವನಿಗೆ ಸ್ಪರ್ಶ ಮಾಡೋದಿಲ್ಲ. ಯಾಕಂದ್ರೆ ಶರೀರ ನಾನು ಅಲ್ಲಂತ ತಿಳ್ಕೊಂಡನವ, ಅಹಂಕಾರ ತೆಗೆದಾನ. ಅಹಂಕಾರ ಇದು ನಾನು ಅನು ಅಹಂಕಾರ, ಮಮಕಾರ ಇದೆಲ್ಲ ನಂದು. ಅಹಂಕಾರ ತೆಗೆದವ್ರೆ ಮಮಕಾರ ಇರಂಗಿಲ್ಲ. ಅಹಂಕಾರ ತ್ಯಾಗ ಮಾಡೋಣ ಅಂದಾಗ ಈ ಶರೀರದ ಬಗ್ಗೆ ಬರಲಿ ಬಿಡು ಅಂತ ಅವ ಯಾಕೆ ಇದು ಸ್ಪರ್ಶ ಯಾಕೆ ಮಾಡೋದಿಲ್ಲ? ಇದೊಂದು ಮಹತ್ವದ ಕಾರಣ ಅಂದರೆ ದುಃಖ ಬರೋದು ಬಿಡು. ಶರೀರ ಹಿಂದೇನೋ ಮಾಡತ್ತೆ, ಅದು ಮುಡ್ತೈತದು, ಇಲ್ಲಿ ತಿಳ್ಕೊತಾನ. ಮತ್ತು ಈ ದುಃಖ ಕಾಯಂ ಇರುವುದಿಲ್ಲ. ಯಾರಿಗಾರ ದುಃಖ ಕಾಯಂ ಆಯ್ತಾನೆ, ಬೇಕಾದಂಥ ಅಯ್ಯೋ ಗಂಡು ಸತ್ತರೆ ಅದು ಹೊಡಿತಿರ್ತಾರೆ. ದಿವಸ ಹೋದಂಗೆ ಮರ್ತೆ ಬಿಡ್ತಾರೆ. ಹಂಗೆ ಅದು ಹೋಗ್ತದೆ. ಇಂಗ್ಲೀಷ್ ಒಂದು ಮಾತು, ದಿಸ್ ಟು ವಿಲ್ ಗೋ. ಇದೇನು ಬಂದ ಇದು ಹೋಗೋದೆ. ಸುಖಾನು ಕಾಯಂ ನಿಂದ್ರಂಗಿಲ್ಲ, ದುಃಖಗಳು ಕಾಯಂ ಅವು ದಾಟತ್ತಾವ. ನೀನು ಮಾತ್ರ ಇದ್ದಂಗೆ ಇರ್ತಿ ಅಂತ. ಇವು ನನಗೆ ಸ್ಪರ್ಶ ಮಾಡೋದಿಲ್ಲ, ಇದರ ಅರ್ಥೇನು? ಅದರಿಂದ ತಾನು ಅಯ್ಯಯ್ಯೋ ಹಿಂಗೆ ಇದಾಗೋದಿಲ್ಲ. ಸ್ಪರ್ಶ ಮಾಡೋದಿಲ್ಲ, ಅವ್ನು ದುಃಖನ ಬರೋದಿಲ್ಲ. ಹಿಂಗೈತನು ಜ್ವರನ ಬರೋಂಗಿಲ್ಲ ಅವನಿಗೆ, ಆಪ್ರೇಷನ್ ಹಿಂಗೆ ಇಲ್ಲ. ಜ್ವರ ಬರ್ತಾವೆ, ತಗೋ ಒಂದು ಸ್ವಲ್ಪ ಚಿರಾತ್ ಕಡಿಮೆ ತೊಂಡು ಕಡಿಮೆ ಈ ಭಾವನೆ ಇರ್ತೈತಿ. ಅದ್ರ ಬಗ್ಗೆ ಅಸಡ್ಡೆ ನಿರ್ಮಾಣ ಇರೋದು ಬಿಡು. ಅದ್ರ ಬಗ್ಗೆ ಅಯ್ಯಯ್ಯೋ ಹಿಂಗಾಗ್ತಲ್ಲ, ಅಯ್ಯಯ್ಯೋ ನನಗೆ ಯಾಕೆ ಹಿಂಗಾಯ್ತು ಇಲ್ಲ. ಬರೋದಪ್ಪ, ಶರೀರಕ್ಕೆ ಬರೋದು ಬೇರೆ ಹೋಗಿ ಬರ್ತಾವೆ. ಅವಾಗ ಏನು ಮಾಡೋದು? ಕಷಾಯ ತೊಗೊಂಡ ಒಂದು ಸ್ವಲ್ಪ ಚಿರಾತ್ ಕಡ್ಡಿ ತೊಗೊಂಡ ಮುಗಿತು ಪಕ್ಕ. ಇಲ್ಲಿ ಅಯ್ಯೋ ಚಿರಾತ್ ಕಡ್ಡಿ ಕುಡಿಬೇಕಾಯ್ತಲ್ಲ, ಪೇಡೆ ತಿನ್ನೋದು ಹೋಗ್ತಲ್ಲ. ಇದಾಗ ಅವಾಗೇನು ಯಾವುದಪ್ಪ ಆಸೆ ಇಲ್ಲ. ಅದು ಆ ದುಃಖ ಸ್ಪರ್ಶ ಮಾಡೋದು. ನಾ ಏನು ಹೇಳ್ತೇನೆ ಆಗಲಿಲ್ಲ. ಅಭಾವ ಬೇರೆ, ಅಭಾವದ ಅನುಭವ ಬೇರೆ. ಹಂಗೆ ದುಃಖ ಬೇರೆ, ದುಃಖದ ಅನುಭೂತಿ ಬೇರೆ. ಅವು ದುಃಖದ ಅನುಭೂತಿ ಯಾವುದು? ಯಾಕೆ ಸದಾ ಆತ್ಮಸ್ವರೂಪದೊಳಗದ, ಅದ್ರಾಗಿನ ಆನಂದದೊಳಗೆ ಈ ದುಃಖ ಇದೆ. ಆ ಆನಂದ ಇಷ್ಟು ಆನಂದ ದೊಡ್ಡದ, ಈ ದುಃಖ ಅನ್ಸೋದು ಬರ್ಬಿಡ ಹೋಗಿಬಿಡೋದು. ಇಲ್ಲೇ ನೋಡ್ಕೋ. ಇದು ಇತ್ಲ ದೊಡ್ಡ ಆನಂದ ಇದ್ದಾಗ ಅದು ಸುಮ್ಮನೆ ಮಾಡ್ಕೊಡ್ರಿ ನೀವು ಮಜಾ ಹೇಳ್ತಾನೆ. ಮಜಾ ಮೊಂಟ್ರ ಜಾತ್ರೆಗೆ ನಮ್ಮ ಹುಡುಗ ಕರೆಂಟಿಂದ ಅದು ನೋಡ್ತಾರೆ ಸಿದ್ದೇಶ್ವರ. ಭಾಳ ವರ್ಷದ ಹಿಂದಿನ ಮಾತು. ಅವಳ ಕರೆಂಟ್ ನೋಡೋದು ಮಾಡೋದು ಅದೆಲ್ಲ ಸಂಕ್ರಮಣ ದಿವಸ ಅವತ್ತು. ಅವಾಗ ಆಕಿಗೆ ಆ ಮಗಳ ಗಂಡ ಏನೋ ತಕರಾರು ತೊಗೊಂಡು ಬಂದಾಗ ಮಾಡಾಕತ್ತಾನ. ಏನೇನೇನು ಮಾಡಾಕತ್ತಾನೆ. ಇವಾಗ ಹಿಂಗಾಯ್ತು ಬಾಯಿ, ನೀವೇನು ಮಾಡಿಕೊಡ್ರಿ, ನಾ ಬರ್ತೀನಿ, ನನ್ನ ಕೆಲಸ ಭಾಳ ಅದಾವ. ಹೋಗಲೇ ಇಲ್ಲ ತಾಯಿ. ಅವ್ರು ಗಂಟು ಬಿದ್ರು, ಯಪ್ಪ ಹಿಂಗೆ ಮಾಡಾಕತ್ತ ಅನ್ಕೊಂಡ ಬಾ ಅಂತೇಳಿ ಹೋಗಲಿಲ್ಲ. ಯಾಕೆ ಇಲ್ಲಿ ಕೆಲಸ ಐತಿ ಅಲ್ಲಿ ಹೋಗಿ. ಯಾಕೆ ಅದು ಮಹತ್ವ ಕಡಿಮೆ ಆಗ್ತದೆ. ಕಷ್ಟ ಅಲ್ಲೇನೋ ಕಷ್ಟ ಮಹತ್ವ ಕಡಿಮೆ. ಇದ್ದಾಗ ಆ ಹುಡಿನ ಕರೆದೆ ನನ್ನಂತಕ್ಕೆ ಅವ್ರು ಕೂಡಿಸಿ ಅದ್ರ ವಿಷಯ ಹೇಳಿದೆ. ಆಮೇಲೆ ಅವ್ನ ಬ್ಯಾಗ್ ಸಕ್ರೆ ಈಕಿ ಬ್ಯಾಗ್ ಸಕ್ರೆ ಹಾಕಿದ್ದೆ. ಚೆಂದಾಗಿ ಮಾತು. ಕಾರಣ ಏನಂದರೆ ಒಂದು ಮಹಾನ್ ಗುರಿ ಇದ್ದರೆ ಆ ಕಷ್ಟ ಅನ್ಸಂಗಿಲ್ಲ. ಸುಭಾಷ್ ಚಂದ್ರ ಬೋಸ್ ಕಷ್ಟ ಏನು ಅನುಭವಿಸಿದ್ರು, ಸಾವರ್ಕರ್ ಕಷ್ಟ ಏನು ಅನುಭವಿಸಿದ್ರು. ಮಾಡೋಣ 2 ಜನ್ಮ ಟೇಪ್ ಅವರಿಗೆ ಶಿಕ್ಷಾ ಕೊಟ್ಟ ನ್ಯಾಯಾಧೀಶ. 2 ಜನ್ಮ ಟೇಪ್ ಅಂದರೆ 2 ಸಲ ಆಗು. 25 ವರ್ಷಕ್ಕೆ 1 ಜನ್ಮ ಟೇಪ್ ಅಂತ ಸಾಯುವರಿಗೆ 25 ವರ್ಷ ಆಗೋದು. 2 ಸಲ ಕೊಟ್ಟ, ಒಂದೇ ನಿರ್ಣಯ. ಅಲ್ಲಿ ತನಕ ನೀವು ಇರಬೇಕಲ್ಲ ಅನ್ನವನೇ ಸಾವರ್ಕರ್. ಅಲ್ಲಿ ತನಕ ನೀವು ಇರಬೇಕಲ್ಲ, ಅವತ್ತು ಇರೋದ್ರಿ ಅಂತ. ಅದು ಇಷ್ಟು ಧೈರ್ಯ. ಎಷ್ಟು ಕಷ್ಟ ಬಂತು, ಆ ಕಷ್ಟ ಸಹನ ಮಾಡಿ. ಯಾಕೆ ಮುಂದೊಂದು ದೊಡ್ಡ ಗುರಿ ಇದ್ದರೆ ಆ ಕಷ್ಟ ಸಹನ ಮಾಡ್ತಾನೆ. ಒಳಗಿನ ಆನಂದದ ಕಡೆ ಗಮನ ಇದ್ದರೆ ಆ ಕಡೆ ಗಮನ ಇರೋದು. ಅದೇನು ತಿನ್ನೋಕ್ಕೇನು ಸಿಕ್ತು, ನೋಡೋಕ್ಕೇನು ಸಿಕ್ತು, ಕಾರ್ನಾಗ ಅಡ್ಡಾಡೋಕ್ಕೇನು ಸಿಕ್ತು, ಇದ್ರದ್ದೇ ಲಕ್ಷ್ಯ. ಶಾಸ್ತ್ರ ಕೇಳಕ್ಕೆ ಕುಂತು ಲಕ್ಷ್ಯ ಎಲ್ಲಿರ್ತೈತಿ? ಯಾರು ಬಂದಾರ, ಇವ್ರು ಬಂದಾರ, ಇವ್ರ ಕಾರ್ ಐತಿ, ಇವ್ರಿಗೆ ಅದನ್ನ ಹೇಳೋನು, ಕರ್ಕೊಂಡು ಹೋಗಿ ಅಂಥೇಳಿ ಇದು ಗಮನ ಇದ್ರೆ ಶಾಸ್ತ್ರ ಎಲ್ಲ ಹತ್ತೋದ್ರಿ. ಇದು ಇವ್ರಿಗೆ ಏನು ಅನ್ಬೇಕು? ಇವರಿಗೆ ಎಷ್ಟು ಚಂದ ಶಬ್ದ ಉಪಯೋಗ ಮಾಡ್ರ.
ಜ್ಞಾನನಿಷ್ಠ ಅಲ್ಲಿವರು, ಜ್ಞಾನಬದ್ಧ ಅಂದ್ರೆ ಕಷ್ಟ, ಜ್ಞಾನನಿಷ್ಠ ಅಂದ್ರೆ ಹಂಗೆ ಅವನು ಚೇಷ್ಟ ಮಾಡ್ತಾನೆ. ಅಹಂಕಾರ ಜ್ಞಾನ ಪುರುಷನ ಅವನಿಗೆ ಯಾವ ದುಃಖವೂ ಸ್ಪರ್ಶ ಮಾಡೋದಿಲ್ಲ. ಮತ್ತು ಹೆಂಗೆ ಗ್ವಾಡಿ ಮೇಲೆ ರೋಚಕ ಮೂರ್ತಿ ಚಂದ ಬರ್ತದೆ, ಯುದ್ಧ ಸಂಬಂಧಿ ಅಥವಾ ಅದರ ಸೇನಾ ದೃಶ್ಯ ಕಾಣಿಸ್ತದೆ. ಗಾಡಿ ಮೇಲೆ ಬರ್ದಾರಪ್ಪ, ಏನು ಸೈನಿಕರು ಯುದ್ಧ ಮಾಡಕತ್ತಾರ, ಏನು ಅದರ ಸೇನಾಪತಿ ಕೆಲಸ ಮಾಡಕತ್ತಾನ, ಮಾಡ್ತಿರ್ತಾರೆ ಅವರೆಲ್ಲ. ಬೇಕಾದಷ್ಟು ಅವ್ರು ಮಾಡಿದರು, ನಮಗೆ ಯಾಕೆ ಕಾಣಿಸ್ತೈತಿ ಯುದ್ಧ ಆದರೆ ಏನಾರು ಐತಂದ್ರೆ ಎರಡೊಂದಿರ್ತದೆ. ರಾಮಚಂದ್ರ ಅಭಿಷೇಕ ಮಾಡಕತ್ತಾನ, ಎದ್ರ ಮೇಲೆ ಶಿವಲಿಂಗ ಚರಿಗೆ ಎಷ್ಟು ದಿವಸ ಹಿಡ್ಕೊಂಡು ಕುಂತಾನೆ, ಆ ಚರಿಗೆ ನೀರ ತಿರುವಲು ಅಭಿಷೇಕ ಮಾಡೋದು ಮುಗಿಬೋದು, ಹಂಗಾಗ್ತದೆ. ಅದಕ್ಕೆ ನಡೀತಾರೆ ಸ್ವಾಭಾವಿಕ. ಹಂಗೆ ಅಲ್ಲೇ ಅವನೇ ಕಾಣಿಸ್ತೈತಿ, ನೋಡೋದು ಮಾತ್ರ ಅಲ್ಲಪ್ಪ, ಕೇವಲ ಶೋಭಾ ಎಷ್ಟು ಚಂದ ಐತಪ್ಪ ಅಂತ. ಅದರಿಂದ ಯಾವ ಪ್ರಕಾರ ಹಿಂಸಾ ಸಂಭಾವನೆ ಇಲ್ಲ. ಯುದ್ಧ ಮಾಡ್ತಾರಲ್ಲ, ಏನು ಹಿಂಸೆ ಆಗತ್ತೇನೋ ಏನು ಆಯ್ತು, ಕೇವಲ ಹಂಗಾತ್ ಹಿಂಗಾತ್ ಅನ್ನೋ ಥರ ಇವ್ರು ರಾವತೋಪ ಮುಖ ಅನ್ನೋ ಕಾಣಿಸ್ತದೆ. ಅದ್ರಾಗ ನೋಡಿ ಇಬ್ಬರು ಬಾಲಕ ಸಂಬಂಧಿ ಚಿತ್ ಕಾಣಿಸ್ತದೆ. ಅಲ್ಲೇ ಸರ್ತಿ ಏನು ಸೇನಾ ಕಾಣಿಸ್ತದೆ, ಅಲ್ಲಿ ಬರ ಸೈನ್ಯ ಅಥವಾ ಸೈನ್ಯ ಇತ್ತ ಇದೆ, ಅದು ಕೂಡ ಶಾಂತ ರೂಪ ಗೀತಾಗ ಇರ್ತದೆ. ಹೆಂಗೆ ಜ್ಞಾನವಾನನ ಕಾರ್ಯಗಳು ಚಟುವಟಿಕೆಗಳು ಅವು ಕೂಡ ಸುಟ್ಟಾಗ ರೋಪ ಇವರು ಜ್ಞಾನವಾನ ಇದು ಸುಟ್ಟಾಗ ರೋಪ ಅಂತ ಕಾಣಿಸ್ತೈತಿ. ಪರಂತು ಅಕ್ಷೋಭನ ಅವನಿಗೆ ಸಿಟ್ಟಿಲ್ಲ, ಮ್ಯಾಲಿನ ಮಾತು ನೀರಿನಾಗೇನು ಅಕ್ಷರ ಬರ್ದಂಗೆ ಅದು ನೀರು ಉಳಿತೈತೆ ಅನ್ನೋದು, ಉಸುಕ್ನಾಗ ಬರೆದು ಉಳಿತೈತಿ, ನೀರಿನಾಗ ಬರ್ದದ್ದು ಹಂಗೆ ಅವ್ರ ಸಿಟ್ಟು ಬರ್ದ ಅವ ಒಳಗೆ ಪ್ರೇಮದಿಂದ ಮಾಡಿರ್ತಾನಪ್ಪ, ಅದು ಅಕ್ಷೋಭನ ಐತಿ. ನಿರ್ವಾಣ ಪದ ವಾಸನಾ ಸಹಿತ ದೃಷ್ಟಿ ಬರ್ತೈತಿ, ಪರಂತು ಸದಾ ವಾಸನೆ ಯಾರು ಜ್ಞಾನಿ. ಏನಾಯ್ತೋಪ್ಪ ಅದು ಮಾಡ್ಬೇಕಂತ ನೀವು ಮಾಡಿ ನಮ್ಗಿಂತ ವಾಸನೆ ಹೆಚ್ಚು ಅನ್ನೋದು ಕಾಣಿಸ್ತದೆ. ಒಳಗೆ ಯಾವ ವಾಸನೆ ಇಲ್ಲ. ಹೆಂಗೆ ನೀರಿನ ತರಂಗಗಳು ಕ್ಷೋಭ ಆಗೈತೆ ಅಂತ ಕಾಣಿಸ್ತದೆ, ಆದರೆ ಜಲದಿಂದ ಬಿಟ್ಟು ಮತ್ತೇನು ಇಲ್ಲ. ಹಾಗೇನೆ ಜ್ಞಾನವಾನ ಬ್ರಹ್ಮದಿಂದ ಇತರ ಏನೂ ಕಾಣೋದಿಲ್ಲ. ಅದಕ್ಕೆ ಹೇಳಿದ್ರೆ ಎತ್ರ ಎತ್ರ ಮನೋಯಾತಿ ಬ್ರಹ್ಮ ದರ್ಶನ ಆಕೈತೆ ಅವ್ರಿಗೆ, ಉಳಿದ ದರ್ಶನ ಆಗೋದಿಲ್ಲ. ಆ ಬ್ರಹ್ಮ ದರ್ಶನ ಯಾರ ಒಳಗೆ ದೃಶ್ಯ ಭಾವ ಶಾಂತ ಏನು ಇಲ್ಲ ಇಲ್ಲೋ ಅವ ಹೊರಗೆ ಕ್ಷೋಭವಾನ ಅಂತ ಕಂಡ್ರು ಅವ ಮುಕ್ತ ರೂಪ. ಹೆಂಗಪ್ಪ ನೋಡಿ ಅದಿರ್ತಾನೆ. ಆ ಮೋಡ ಆಕಾಶ ಆನಿ ಕುದುರೆ ಪರ್ವತ ಬಂದ, ಪರಂತು ಆಕಾಶದಾಗ ಏನಾರ ಐತೆ ಅನ್ನೋದೇ ಏನು. ಹಂಗೆ ಜಗತ್ ಸೃಷ್ಟಿಯೊಳಗೆ ಬರ್ತೈತಲ್ಲ, ಪರಂತು ಅದೇನು ಆಗೇ ಇಲ್ಲಪ್ಪ. ಅಹಂಕಾರದ ಜಗತ್ತು ಕಾಣಿಸ್ತೈತಿ, ಜಗತ್ತು ಕಾಣಬೇಕು ಅಹಂಕಾರ. ಅಹಂಕಾರ ರಹಿತ ನಿರ್ವಿಕಾರ ಶಾಂತ ರೂಪ ಇರ್ತಾರಲ್ಲ, ಅಂಥ ನಿರಹಂಕಾರ ಆತ್ಮೊಳಗೆ ಅದನ್ನ ಪಡ್ಕೊಂಡು ಜ್ಞಾನಮಾನ ಸುಶೋಭಿತ ಆಗ್ತಾನಪ್ಪ. ಹೆಂಗೆ ಶರತ್ಕಾಲದವ್ರು ಶೋಭಾನ ಇರೋದಿಲ್ಲ, ಸಮುದ್ರ ಕೂಡ ಇಂಥ ಸುಷಮಾಧಾರಣ ಮಾಡೋದಿಲ್ಲ. ಪೂರ್ಣಿಮಾಸ ಚಂದ್ರನು ಹೀಗೆ ಶೋಭಾ ಕೊಡ್ತಾನಲ್ಲ, ಅವನು ಆಧಾರ ನೋಟ್ ಮಾಡ್ತಾನೆ. ಹೆಂಗೆ ಜ್ಞಾನವಾನ್ ಶೋಭಾಧಾಮ ಸ್ವತಃ ಶೋಭಾಧಾಮ. ರಾಮ ಅಹಂತಾನೆ ಪುರುಷನ ಸಲುವಾಗಿ ಮಲ ದೋಷ ಯಾವುದು? ನಾನು ಎಂತ ನಾನು ಶರೀರ ನಾನು ಅನ್ನೋದಲ್ಲಿ ಆತ್ಮ ನಾನು ದೋಷ ಅಲ್ಲದು, ಅದಿರೋ ಸ್ವಭಾವ. ನಾ ಈ ಶರೀರ ಅಹಂಕಾರ ಅಂತ ಎಲ್ಲಿ ಬರ್ತದೆ, ಮಮಕಾರ ಎಲ್ಲಿ ಬರ್ತದೆ, ಅದೇನು ತಿಳ್ಕೊಬೇಕು, ಶರೀರದ ಮೇಲೆ ಅಂತ ತಿಳ್ಕೊಬೇಕು, ಆತ್ಮಪದ ಅಂತ ತಿಳ್ಕೊಬಾರ್ದು. ಅದೇ ದೋಷ. ಯಾವಾಗ ಇದ್ರ ನಾಶ ಆಕೈತೋ ಯಾವುದು ಅಹಂಕಾರ, ಆವಾಗ ಸ್ವರೂಪದಿಂದ ಆಗಿಬಿಡ್ತೈತಿ. ಸ್ವರೂಪ ಪ್ರಾಪ್ತಿ ನಿಶ್ಚಯ ಇದೆ. ಮತ್ತು ಹೃದಯಸ್ಥ ಸಂಸಾರ ಮೊದಲನೇ ಸುಖದ ಭಾವನಾ ನಿವೃತ್ತ ಮೊದಲು ಹೋಗೈತಿ. ಸಂಸಾರದ ಮೊದಲನೇ ಸುಖದ ಭಾವನೆ ಹೆಂಗೆ ನಮಗೆ ಸಂಸಾರ ಅದು ಕಂಡುಕೊಳ್ಳಿ ಸುಖ ಮಸ್ತ್ ಹೋಗಿರ್ತೈತೆ ಅವ್ರು, ಅದು ಸುಖಾನ ಹೋಗಿರ್ತೈತಿ. ಯಾಕಪ್ಪ ಭ್ರಮ ಉತ್ಪನ್ನ ಆಕ್ಕಿತ್ತ ಅವಾಗ, ಇದು ಖರೆ ಅನ್ನೋದು ಆಕ್ಕಿತ್ತ, ಇದು ಖರೆ ಅದ, ಇದು ಸತ್ಯ ಸ್ವರೂಪದ, ಇದನ್ನು ಸುಖ, ಈ ಭಾವನೆ ಅಭಾವನ ಹೋಗ್ಬಿಡ್ತದೆ. ಈ ಭಾವನೆ ಹೋಗ್ತಂದ್ರೆ ಮತ್ತೆ ಮುಗಿತಾರೆ ಸಂಸಾರ ಕಾಣ. ಹೆಂಗೆ ಕನ್ನಡಿಯೊಳಗೆ ಪ್ರತಿಮೆ ನೋಡ್ಕೋತೇವೆ, ನಮ್ಮ ಮೂರ್ತಿ ಕಾಣಿಸ್ತೈತೆ, ನಮ್ಮದು ಬೀಳ್ತೈತೆ ಅಲ್ಲಿ ಪ್ರಕಾಶ. ಅದು ಬಿದ್ದಾಗ ನಾವು ಅದಕ್ಕೆ ಸತ್ಯ ಅಂತೇವಿ, ಆದ್ರೂ ಕೆಲಸ ಮಾಡ್ಕೋತೀವಿಲ್ಲ, ಕುಂಕುಮ ಹಚ್ಕೊಳ್ಳೋದು ಮಾಡ್ತೀವಿ. ಹಂಗೆ ಅದು ವಸ್ತು ಭ್ರಮದಿಂದ ಉತ್ಪನ್ನ ಆಗಿ ಭ್ರಮ ಅಭಾವ ಆದಾಗ ಅದ್ರದ್ದು ಅಭಾವ ಆಗ್ತೈತಿ. ನಾವು ಹೆಂಗಪ್ಪ ಆಕಾಶದೊಳಗೆ
ಅಲ್ಲೇ ಬೇರೆ ಬೇರೆ ಹೊಗೆ ಕಾಣಿಸ್ತದೆ, ಮೋಡಗಳು ಬರ್ತಾವೆ, ಅನೇಕ ಪ್ರಕಾರ ಆಕಾರ ಕಾಣ್ತದೆ. ಸೈನ್ಯ ಹೊಂಟೈತನೋ ಕಾಣ್ತದೆ, ಗುಡ್ಡ ಕಾಣಿಸ್ತದೆ, ಪರ್ವತ ಹೆಚ್ಚಾಗಿ ಕಾಣಿಸ್ತದೆ. ನೋಡ್ಬೇಕು, ಸಾಯಂಕಾಲ ಹೊತ್ತಿನ ಮೂಗಲು ನೋಡ್ಬೇಕು, ಎಷ್ಟು ಮಜಾ ಇದೆ, ಆನಂದ ಆನಂದ. ಅತ್ಲ ಕೆರೆಯಿಂದ ಬರ್ತಿರ್ತಿಯಲ್ಲ, ಆ ಕೆರೆ ದಂಡೆ ಮೇಲೆ ನೋಡು, ಸ್ವಲ್ಪ ದೂರ ನಿಂತು ಸೂರ್ಯ ಮುಣಗಬೇಕಾದ್ರೆ ಆ ಕೆರೆಯಾಗ ಪ್ರತಿಬಿಂಬ ಬೀಳ್ತೈತಿ. ನಾ ಅಂತೀನಿ, ನೀವು ಹೋಗಿ ಅಲ್ಲಿ ದೊಡ್ಡ ದೊಡ್ಡೆಲ್ಲ ಸಮುದ್ರ ದಂಡಿಗೆ ಹೋಗಿ ನೋಡೋದಕ್ಕಿಂತ ಇಲ್ಲಿ ನೋಡ್ರಿ ಸಾಕೆಲ್ಲ, ಎಷ್ಟು ಚಂದ ಕಾಣಿಸ್ತದೆ. ಮತ್ತು ಸೂರ್ಯ ಅಲ್ಲೇ, ಕೆರೆ ಐತಿ ಇಲ್ಲೇ, ಹೆಂಗೆ ಪ್ರತಿಬಿಂಬ ಕಾಣಿಸ್ತೈತೆ ನಿನಗದು? ಹಾಂ, ಹೆಂಗೆ ಚಂದ ಕಾಣಿಸ್ತದೆ. ಹಂಗೆ ಅದು ಪ್ರತಿಬಿಂಬ ಚಂದದ ನೋಡು. ಅದು ಸೂರ್ಯ ಆಯ್ತಾನಲ್ಲೇ ಇಲ್ಲ. ಯಾಕಪ್ಪ, ಗಿಡ ಒಮ್ಮೆ ಕೆರೆ ದಂಡಿ ಮೇಲೆ ಗಿಡ ಬಂದಿರ್ತಾವ, ಕೆರೆಯಾಗನ ಬೀಳ್ತಾವೆ ಟ್ರಂಚ್. ಅದಕ್ಕೆ ಯಾರೋ ಒಂದು ರತ್ನದ ಹಾರ ಹಾಕಿ, ಬಂಗಾರದ ಹಾರ. ಹೌದಾ? ನೋಡ್ದ ಒಬ್ಬ ಮನುಷ್ಯ, ಆಸೆ ಇದ್ದ ಮನುಷ್ಯ ನೋಡ್ತಾನೆ, ಅದ್ರಾಗ ನೆರಳು ಬಿದ್ದದು, ಏನು ಬಂಗಾರ ಸರದ್ದು ಮುಣಿಗೆ ಬಿಟ್ಟ. ಸಿಗ್ತೈತನೋ ಅಂಥೇಳಿ, ಸಿಗ್ತೈತನೋ ಅಂತ ಮುಳುಗದ, ಎಲ್ಲಿ ಸಿಗ್ಬೇಕದ? ಹುಡುಕಾಡ್ತಾನೆ, ಇಲ್ಲೇ 2 ಸರಿ ಆದ, 3 ಸರಿ ಆದ. ಅವಾಗ ಮ್ಯಾಲೆ ಸಾಧು, ಏನು ತಮ್ಮಯ್ಯ ಅಲ್ಲಿ ರತ್ನದ ನೋಡ್ರಲ್ಲಿ ಏನು ಕಾಣಿಸ್ತು ನೋಡ್ರಿ, ರತ್ನದ ಹಾರ, ಅದಂತೂ ಅಲ್ಲಿಲ್ಲೋ ತಮ್ಮ, ಅಲ್ಲಿ ನೋಡಿ. ಇದೇನು ತೋರಿಸ್ತೈತೆ ನಮಗೆ? ಸುಖ ಅನ್ನೋದು ಸಂಸಾರದೊಳಗೆ ಇಲ್ಲ, ಅದು ಒಳಗೆ ನಿಂದ ಸುಖ ಐತಿ, ಅದ್ರ ಪ್ರತಿಬಿಂಬಿದೈತಿ. ಆ ಪ್ರತಿಬಿಂಬ ಹಿಡಕ್ಕೆ ಹೋದ್ರೆ ನಿನಗೆ ಸುಖ ಸಿಗ್ತೈತಿ. ಆ ಆತ್ಮಪದ ಅಲ್ಲೇ. ಹಂಗೆ ಅದನ್ನು ಸಿಕ್ಕೋದು. ಆ ಜ್ಞಾನವಾನಿಗೆ ಅಂದರೆ ವಾಸನೆ ಇಲ್ಲ ಇರ್ತಾನೆ, ಅವನಿಗೆ ಆಕಾರ ಅದು ವಿಚಾರ ಮಾಡಿದಾಗ ಅದು ಯಾವ ಸ್ವರೂಪ ಇಲ್ಲ. ಎಲ್ಲಿ ತನಕ ಅವನಿಗೆ ಸಂಸಾರ ವಾಸನ ಐತೋ ಅಲ್ಲಿ ತನಕ ಬಂದ, ಹುಟ್ಟು ಸಾಯೋಗ ಇದ್ರಾಗ ವಾಸನ. ಹಂಗಾಗಬೇಕು, ಹೀಗೆ ಮಾಡತ್ತಾನ ದೇವ್ರು. ಅವ ತಥಾಸ್ತು ಅನ್ಕೊಂತ ಕುಂತಾನವ. ಮಕ್ಕಳ ಬೇಕು ಮಾಡಿ, ತಡಿ ಈ ಜನ್ಮದಾಗಿಲ್ಲ, ಮುಂದಿನ ಜನ್ಮ ಕೊಡ್ತೀನಿ ತಡಿ ಅಂತ. ಅವಾಗ ಯಾವ ಯೋನಿಗೆ ಹೋಗಿ ಹಾಂ ಮಕ್ಕಳ ಮಾಡೋರು ಯೋನಿ. ಅದಕ್ಕೆ ಭಗವಂತ ಈ ವಾಸನ ಬರುವಾಗ, ವಾಸನ ಇಲ್ಲಪ್ಪ ಅವಾಗ ಬರೋದು. ಯಾವಾಗ ವಾಸನ ಇಲ್ಲೋ ರಾಮ, ಎಲ್ಲಿ ತನಕ ಸಂಸಾರ ಅಲ್ಲಿ ತನಕ ಬಂದ, ಯಾವ ವಾಸನ ಹೋಗಿಬಿಡ್ತೋ ಆವಾಗ ಆತ್ಮ ಬಂತು. ಇಷ್ಟೇ ಕೆಲಸ. ವಾಸನ ರಹಿತವು ಅಹಂಕಾರ ರಹಿತ. ಹಗಲಲ್ಲಿ ಏನಂತಾರೆ? ಅಹಂಕಾರ ವಾಸನ, ಅದು ಬೇಕಿದ್ದು ಬೇಕು. ಈ ವಾಸನ ನಿನಗೇನು ಸಿಗ್ತೈತಿ. ವಾಸನ ಅನ್ನೋದು ಏನಿದಪ್ಪ, ಎಷ್ಟೋ ಜನ ಹಿಡ್ಕೊಂತ ಬಂದೀಯಾ ಈಗೋ ಅದನ್ನೇ. ಆದರೆ ಆ ವಾಸನೆಯನ್ನು ತ್ಯಾಗ ಮಾಡೋ ಜವಾಬ್ದಾರಿ ಈ ಮನುಷ್ಯನ ಮೇಲೆ ಐತಿ. ಮನುಷ್ಯ ಇವ್ಯಾಕೆ ಬೇಕು ನನಗೆ? ಶುಭ ವಾಸನೆ ಮಾಡ್ಕೊಳ್ಳೋಂಥ ಜವಾಬ್ದಾರಿ ಮನುಷ್ಯ ಐತಿ. ಉಳಿದಕ್ಕೆ ಯೋಗ್ಯತಾ ಇಲ್ಲ. ಯಾಕೆ? ವಿವೇಕ ಕೊಟ್ಟಿಲ್ಲ ಭಗವಂತ, ಅದರಿಂದ ಅಪೇಕ್ಷೆ ಮಾಡೋಣ. ಒಬ್ಬ ಹುಚ್ಚು ಹುಡುಗೈತಪ್ಪ, ಅದರಿಂದ ಮನೆಗೆ ಕಟ್ಟೆ ಹುಸೊಂಬ ಸಾಮಾನು ತೊಗೊಂಬ ಅಂತೇಳಿ ಗುಡಿ ಹಾಕ್ಕೊಂಡ್ರು ತೀರ್ಥ ಕೂಡ ಅಂತೇವೆ ಅಷ್ಟೇ. ಹೌದಲ್ಲ? ಆದರೆ ಪೇಟೆಗೆ ಸಾಮಾನು ತೊಗೊಂಬ ಅಂತೇವಲ್ಲ. ಯಾಕೆ? ಅವ್ನ ಯೋಗ್ಯತೆ ಅಷ್ಟೇ. ಅವನ ಕಡೆ ಏನಿಲ್ಲ ಅಂಥವ್ನ ಯಾಕೆ ಕಳಿಸ್ತೇವೆ ಪೇಟೆಗೆ? 1000 ರೂಪಾಯಿ ಕೊಟ್ಟು ಕಳಿಸ್ತೀವಿ. ಅದು ಸಾಮಾನು ತರೋದು ಶಾಣೆ ಕಳಿಸ್, ಬಡಿ ಹೋಗು ನಾಳೆ ಸಾಮಾನು ತೊಗೊಂಬ ಅಂತ ಕಳಿಸ್ 1000 ರೂಪಾಯಿ ಕೊಡ್ತು, 12 ರೂಪಾಯಿ. ಆದರೆ ಅವನ ಕೈ ಹುಚ್ಚಲಿಕ್ಕೆ ಕೊಡ್ತದೆ ಇಲ್ಲ. ಹಂಗೆ ಆ ಯೋಗ್ಯತಾ ಕೊಟ್ಟ ನೋಡಿ ನಮಗೆ, ಅವಾಗ ಅದ್ರ ಮೇಲೆ ನಮಗೆ ಅಪೇಕ್ಷೆ ಮಾಡ್ತಾನೆ. ಆ ಹುಚ್ಚನ ಕಡೆಯಿಂದ ಅಪೇಕ್ಷೆ ಇಲ್ಲ ಪೇಟೆಗೆ ಹೋಗ್ರು. ಆದರೆ ಚಲೋ ಮನುಷ್ಯನ ಕಡೆಯಿಂದ ಹೋಗಿ ತೊಗೊಂಬ. ನಾವು ಅಲ್ಲಿ ಅಂದರೆ ಏನು ಅವ್ನು ಮಾತು ಕೇಳಿದ್ರು ನೋಡೋದು, ಇವನ ಮೇಲೆ ಸಿಟ್ಟೆ ಅವನ ಮೇಲೆ ಐತನ. ಹಂಗೆ ಪರಮಾತ್ಮ ಮನುಷ್ಯನಿಗೆ ಇಂಥವ್ನ ಯೋಗ್ಯತೆ, ಅದ್ರ ಮನುಷ್ಯ ಜನ ವಿಶೇಷತೆ. ಅದು ಮನುಷ್ಯನ ಸ್ಪೆಷಾಲಿಟಿ ಏನಪ್ಪ? ಸ್ಪೆಷಾಲಿಟಿ ಎಲ್ಲೈತಂದ್ರೆ ಇಂಥ ವಿವೇಕ ಕೊಟ್ಟಾನೆ, ಅದನ್ನು ದುರುಪಯೋಗ ಮಾಡ್ಕೊಳಕತ್ತಾನೆ. ಆ ವಿವೇಕ ಕೊಟ್ಟದ್ದು ವಿಶೇಷತೆ, ಅದನ್ನು ದುರುಪಯೋಗ ಮಾಡ್ಕೊತಾನೆ. ಮಾತ್ರ ವಿವೇಕದ ದುರುಪಯೋಗವೇ ದುಃಖಕ್ಕೆ ಕಾರಣ. ಆ ವಿವೇಕ ಉಪಯೋಗ ಮಾಡಿಕೊಂಡ್ರೆ ಸ್ವಾಭಾವಿಕ ಅಹಂಕಾರ ಬಿಡ್ತೀವಿ, ಆಶೆ ತ್ಯಾಗ ಮಾಡ್ತೀಯ, ವಾಸನಾ ತ್ಯಾಗ ಆಗ್ತೈತಿ. ಭಗವಂತ ಏನು ಕೊಟ್ಟರೆ ಅದ್ರ ಆನಂದ ಇರ್ತೈತಿ. ಅದು ಬೇಕು ಇದು ಬೇಕು, ಯಾವ್ದು ಹೆಚ್ಚಿಗೆ ಕೊಟ್ಟಮ್ಮ ಬೇರೆದವ್ರು ಉಪಯೋಗ ಮಾಡ್ಕೊಡ್ರಪ್ಪ ಅಂತೀವಿ. ತಮ್ಮ ಬಾ ನನ್ನ ಕಡೆ ತಗೋ, ಅದು ಬೇಕಾ ತಗೋ, ವಿದ್ಯೆ ಬೇಕಾ ತಗೋ, ನನಗೆ ದೇವ್ರು ಕೊಟ್ಟಾನ. ದುಡ್ಡು ಬೇಕಾ ತಗೋ, ನನ್ನ ಕಡೆ ಅದಾವ ಕೊಟ್ಟಾನ. ಶಕ್ತಿ ಬಗ್ಗೆ ನಡಿ, ನಾ ಕೆಲಸ ಮಾಡ್ತೀನಿ, ಗುರು ಸೇವಾ ಮಾಡ್ತೀನಿ ನಡಿ. ಫಾಲ್ತು ಕುಂತೇನು ಮಾಡೋದು, ಮಠದಾಗ ಹೋಗಿ ಸೇವಾ ಮಾಡೋದು, ಈ ಥರದ ಭಾವ ಬರ್ತದೆ. ಇಲ್ಲಿಕ್ಕೆ ರಗಡ್ ಮಂದಿ ಮಾಡೋರು ನಮಗೆ ಯಾಕೆ ಬೇಕು? ರಗಡ್ ಮಂದಿ ಕೊಡೋರದ ಬಿಡು. ರಾಮ ನಾವ ಯಾಕೆ ಕೊಡಬೇಕು? ದುಡ್ಡಿದ್ರು ಕೊಡೋಂಗಿಲ್ಲ. ಯಾಕೆ? ಭಾವೇನ ರಗಡ್ ಮಂದಿ ಕೊಡೋರ್ರಿ. ನಮಗೆ ಪರಿಸಮಯ ಬೇಕಾದ ಕಿಲಾಗಿ ಇಟ್ಕೊಂಡ್ಬಿಡುತ್ತಾನೆ ಅಲ್ಲೇ ಬೇಕಂತೇಳಿ. ಇಲ್ಲ ಇದಕ್ಕೆ ಹಾಳು ಮಾಡೋದು.
ಯಾಕೆ ಹೊಂಟಾರೆ 4 ಮಂದಿ ಅಂತ ಕೇಳ್ತೀನಿ. ಅಲ್ಲಿ ಯಾಕೆ ಹೊಂಟಾರೆ ಇವ ಆರಾಮಂತ ದೂರ ಅಡ್ಯಾಗ ಹೋಗಿ ಕುಡಿದು ಬಿದ್ದು ಬರೋದು, ದುಡ್ಡು ಇದಕ್ಕೆ ಖರ್ಚಾಗೋದು, ಇವ್ರಿಗೇನು ಸುಖ ಸಿಗೋದಪ್ಪ. ಹಂಗೆ ಮನುಷ್ಯ ಅಹಂಕಾರ ಬಿಡುವಂಥ ಯೋಗ್ಯತೆ ಅದು ಬಿಡಪ್ಪ. ಅಹಂಕಾರ ಬಿಟ್ಟು ಆ ವಾಸನ ನಿವೃತ್ತ ಆತು, ಆವಾಗನೇ ಬ್ರಹ್ಮಪದ ಪ್ರಾಪ್ತ ಆಗ್ತದೆ. ಆ ಸಮಸ್ತ ಕಲನ ಅಳಕೇಶ್ ಹೋಗ್ತಾವಪ್ಪ. ಇಂದ್ರಿಯ ಇಷ್ಟ ಅನಿಷ್ಟ ತುಲ್ಯ ನೋಡಿ. ಇಂದ್ರಿಯಗಳ ಇಷ್ಟ ಅಂದರೆ ನಮಗೆ ತಿನ್ನಕ್ಕೆ ಚಲೋ ಸಿಕ್ತು ಅಡ್ಡಿ ಇಲ್ಲ, ಸಾಮಾನ್ಯ ಏನು ಸಿಕ್ತು ಅಡ್ಡಿ ಇಲ್ಲ. ಇವತ್ತಾರು ಪೇಡೆ ಕೊಟ್ಟರು ಖುಷಿ, ಇಲ್ಲಿಕ್ರೆ ಸಂಜೆ ಆಯ್ತು ಇವತ್ತಾರು ಪೇಡೆ ತರಲೇ ನೋಡು ಅಂತಕ್ಕಲ್ಲ. ಇಲ್ಲ, ತಿಂದ ಕೊಟ್ಟು ತಿಂದ, ಇಲ್ಲ ಇಲ್ಲ ಹಂಗೆ ಸಿಕ್ತು ಮಾಡ್ಕೋ, ಸಿಕ್ತು ಅವ್ರಿಗೆ ಎಷ್ಟು ಕೊಡು ಇವ್ರಿಗೆ ಎಷ್ಟು ಕೊಡು, ಸಿಗಲಿಲ್ಲ ಇಲ್ಲ ಎದ್ರ ಚ ಅಂತ. ಹಂಗೆ ಅವಂಗೆ ರಾಗದ್ವೇಷ ಇಲ್ಲವೇ ಸಮಾನ. ಯದ್ಯಪಿ ವ್ಯವಹಾರಾರ್ಥ ಇರ್ತೈತಿ, ಆದರೂ ಒಳಗೆ ಹೆಂಗೆ ಹೆಂಗೆ ಶಬ್ದವನ್ನು ರಾಗದ್ವೇಷ ಸ್ಪೂರ್ಣ ಆಗುವುದಿಲ್ಲ. ಹಂಗೆ ಜ್ಞಾನಿ ನಿರ್ವಾಣ ಪದ ಪ್ರಾಪ್ತ ಆಗಿರ್ತದಪ್ಪ. ಆ ನಿರ್ವಾಣ ಸತ್ ಅಸತ್ ಶಬ್ದ ಏನು ಇಲ್ಲ ಇಲ್ಲ, ಕೊನೇ ಪದ ಮುಟ್ಟ ನಾವು ಅವನಿಗೇನು ಕೇವಲ ಬ್ರಹ್ಮಸ್ವರೂಪ. ಬ್ರಹ್ಮ ಅನ್ನೋದು ಅಲ್ಲಿ ನಡೆಯಂಗಿಲ್ಲ, ಅಲ್ಲಿ ಕೊನೆಗಿದು ಅಹಂ ಬ್ರಹ್ಮಾಸ್ಮಿನು ಹೋಗತ್ತವಾಗ. ಯಾಕಪ್ಪ, ಈಗ ನಿನಗೆ ಬಸ್ನಿಂಗ ಅನ್ನೋದು ಗೊತ್ತೈತಿ, ಹಗಲಿಲ್ಲ ನಾ ಬಸ್ನಿಂಗ ಜಪ ಮಾಡ್ತೀನ, ಹಿಂಗ್ಯಾಕೆ ಅನ್ನಾಗದು ಮತ್ತು ನೆನಪು ಹಾರಿದ್ರೆ ಹೆಂಗೆ ರೀ ಅಂತೇಳಿ ಬಸ್ನಿಂಗ ಅನ್ಕೊಂತ ಕುಂತಪ್ಪ. ಯಾರು ಒಬ್ಬ ಶಣ ಬಂದು ಹಿಂಗ್ಯಾಕಂತೀವೋ, ಬಸ್ನಿಂಗ ಗೊತ್ತಿಲ್ಲ ನಿನಗೆ, ಅಲ್ಲಪ್ಪ ಮರ್ತ್ರಿ ಹೆಂಗೆ ಬಸ್ನಿಂಗ ಅನ್ನಾಕತ್ತೇನೆ ಅಂತಾರನ್ನ ದಡ್ಡ ಹೆಸರು ಗೊತ್ತು. ಯಾರಕ್ಕೆ ಹಲೋ ಯಾರೇ ನೀವು ಅಂದಾಗ ಬಸ್ನಿಂಗ ಅಂತಿ, ಜಪ ಮಾಡಕತ್ತೀರಿ ನೀವು ಇಲ್ಲ. ಹಂಗೆ ನಾನು ಬ್ರಹ್ಮ ಅಹಂ ಬ್ರಹ್ಮ ಅಂತೇನು ಅದು ಸ್ಥಿತಿ ಹೋಗಿರ್ತೈತವ. ಇದಕ್ಕೇನಂತಾರೆ, ಆ ಬ್ರಹ್ಮನೂ ಅದು ಹೋಗಿರ್ತೈತಿ ಅನ್ನೋದೇ ಇದು. ಬ್ರಹ್ಮ ಪದ ಹೋಗಿರಂಗಿಲ್ಲ, ನಾ ಬ್ರಹ್ಮ ಅನ್ಕೊಂತ ಕೊಂಡ್ರಂಗಿಲ್ಲವ. ಒಬ್ಬ ಸ್ತ್ರೀ ಅದಪ್ಪ, ನಾ ಹೆಣ್ಮಗಳು ಅಂತಾನೆ, ಗಂಡ ಅಂತಾನ, ಹಿಂಗೆ ಅನ್ನಂಗಿಲ್ಲವ. ನಾ ಇವ್ರು ಹೇಳ್ತಿ ಅಂತಾನ, ಇಲ್ಲ ಐತಿ ನಾ ಈಕಿ ಗಂಡ ಅಂತಾನ ಇಲ್ಲ. ಯಾರೇ ಕೇಳಿದ್ರೆ ಏನು ರೀ ಅವ್ರು ನಮ್ಮ ಹೇಳ್ತಿ ಆಗೋದ್ರಿ ಅಂತ, ಆದರೆ ತಾನ ಅಂತಿರ್ತಾನ ಇಲ್ಲ. ಹಂಗೆ ಆ ಬ್ರಹ್ಮನು ಏನಾಗತ್ತಲ್ಲೇ ಶಾಂತ, ಅದಕ್ಕೆ ಅದು ಒಳ್ಳೆ ಕೇವಲ ಆತ್ಮಪದ ತಾನೇ ಅದ್ವೈತದದು ರಾಮ. ವಿಶ್ವವು ಅದೇ ರೂಪದ, ಬೇರೆ ಇಲ್ಲ. ಚೇತನ ಆಕಾಶ ಖುಲ್ಲ, ಹೆಂಗೆ ಭಾವನೆ ಆಕೈತೋ ಹಂಗಂಗೆ ಚೇತನ ಆಗಿ ಕಾಣಿಸ್ತದೆ. ಹಂಗಂಗೆ ನೀ ಹೆಂಗೆ ಭಾವನೆ ಅಂತ ಹಂಗೆ ಚೇತನ ಆಗಿ ಕಾಣಿಸ್ತದೆ. ಯಾವಾಗ ಜಗತ್ತು ಭಾವನೆ ಆಗ್ತದೋ ನಾನಾ ಪ್ರಕಾರ ಕಾಣಿಸ್ತೈತೆ ನಿನಗೆ ನೋಡಿ. ಯಾವಾಗ ಬ್ರಹ್ಮದ ಭಾವನೆ ಮಾಡ್ತೀವೋ ಅವಾಗ ಬ್ರಹ್ಮ ಆಗ್ತೀವಿ. ಇರುವುದು ಬ್ರಹ್ಮದಿ. ಬ್ರಹ್ಮದ ಭಾವನೆ ಬ್ರಹ್ಮ ಹಾಕಿದ್ರೆ ಈ ಹೊಸದಾಗಿ ಆಗುವುದಿಲ್ಲ, ಮೊದಲ ಬ್ರಹ್ಮದಿ. ಮೊದಲ ಕತ್ತಿದ್ದೇನೆ ಇಲ್ಲ ಬ್ರಹ್ಮನಾದಿ, ಆದ್ರೆ ನಿನಗೆ ಅರ್ಥ ಆಗಿದ್ದಿಲ್ಲದು, ಅದ್ರ ಭಾವನೆ ಮಾಡ್ಕೊಂಡಿದ್ದಿಲ್ಲ ನೀ. ಈಗ ಭಾವನೆ ಮಾಡ್ಕೊಂಡು ಆಯ್ತು. ಹಂಗೆ ಅವಾಗ ಹೆಂಗೆ ವಿಷದೊಳಗೆ ಅಮೃತದ ಭಾವನೆ ಆಕತ್ತೋ ಹಂಗೆ ವಿಧಿ ಸಂಯುಕ್ತ ತಿಂತ. ಯಾವಾಗ ವಿಷವೂ ಅಮೃತ ಆಗ್ತದೋ ಅದು ವಿಧಿ ರಹಿತ ಸೇವನ ಮೃತ್ಯುದಾಯಕ ನೋಡಿ. ವಿಷವೂ ಅಮೃತ ಆಗ್ತದೆ ಯಾಕೆ ಹೇಳಿದ್ರಪ್ಪ ಇದನ್ನು? ವಿಷ ಅಂದ್ರೆ ಅಮೃತ ಆಗ್ತದೆ ಅಂತ ಕೇಳ್ತೀನಿ. ಸಾಮಾನ್ಯ ಮನುಷ್ಯ ಅಲ್ರಿ ವಿಷ ಅಮೃತ ಅಂತ ಬರ್ದಾರಲ್ರಿ, ಇದು ಹೆಂಗೆ ರೀ ವಿಷ ಅಮೃತ ಆಕತ್ತೇನೆ? ಆಕೈತೆ. ಪ್ರಹ್ಲಾದ ಭಗವಂತ ಅದ್ರ ತನಕ ಹೋಗೋದು ಬೇಡ, ಆ ಪ್ರಹ್ಲಾದ್ನಂಗೆ ಆಗೋದು ಬೇಡ. ಇಂಗ್ಲೀಷ್ನಾಗ ಒಂದು ಔಷಧ ಕೊಡ್ತಾರೆ, ಅದಕ್ಕೆ ಬಿಟರ್ ಟಾನಿಕ್ ಅಂತಾರೆ. ಏನಂತಾರೆ ಅದಕ್ಕೆ? ಅಂದರೆ ಆ ವಿಷ ಔಷಧ ಪರಿಣಮಿಸ್ತೈತಿ. ಈಗ ಒಂದು ಭಾರಿ ದೊಡ್ಡ ವಿಷ ಪದಾರ್ಥದ ಬಚ್ಚನಾಗ ಅಂತಾರೆ, ಭಾಳ ವಿಷ ಅದು. ಆದ್ರೆ ಆ ಔಷಧ ರೂಪದಾಗ ತೊಗೊಂಡ್ರೆ ಆರೋಗ್ಯ ಚಲೋ ಆಗಿ. ಹಂಗೆ ವಿಷಾನು ಏನಾಯ್ತು? ಅಮೃತ. ಅದೇ ತಿಳ್ಕೊ. ಆ ವಿಧಿ ಅದು ವಿಷ ಅಮೃತ ಆಗ್ತದೆ. ವಿಧಿ ರಹಿತ ಸೇವನೆ ಮಾಡಿದ್ರೆ ಅದು ಮೃತ್ಯುದಾಯಕ ಆಗ್ತದೆ. ಚಲೋನು. ಈಗ ತುಪ್ಪ ಚಲೋನ ಕೆಟ್ಟೋ? ತುಪ್ಪ ಚಲೋ ಅಲ್ಲ, ಚಲೋ ಅಲ್ಲ. ಮತ್ತು ಖರೀನ ಹೇಳೋ ತುಪ್ಪ ಚಲೋ. ಯಾರ ಕೆಟ್ಟ ಅಂತಾರೆ ತುಪ್ಪಕ್ಕೆ? ನೋಡು, ತುಪ್ಪ ಚಲೋ ಹೌದಾ? ರಾಟಿ ಮನೆಯವ್ರು ಹೇಳ್ತಿದ್ರು, ಅವರ ಕೋರ್ಟ್ನಾಗ ಅವ ಪೇದ ಇದ್ದ ಚಪರಾಶಿ, ಅವ ಬ್ರಾಹ್ಮಣ ಮನುಷ್ಯ. ಒಂದು ಮನೆಗೆ ಲಗ್ನಕ್ಕೆ ಹೋಗಿದ್ದಂತ, ತುಪ್ಪ ಇಷ್ಟು ತಿಂದಂತವ
ಬೆಂಕಿಯಾಗ ಸುಟ್ರೆ ಕರವಲ್ಲ ಒಳಗಿದ್ದು ತುಪ್ಪ ಸತ್ವಾದ ಅಂದ್ರೆ ಅದಕ್ಕೆ ಪ್ರಮಾಣ ರಹಿತವಾಗಿ ಯಾವುದು ಹಂಗಾರೆ ಆ ತುಪ್ಪ ಚಲೋ ಅದೇನಾತಿ ಇವಾಗ ವಿಷ ಆಗ್ತೈತಿ. ಅದಕ್ಕೆ ಅವ್ರೇನು ಹೇಳ್ತಾರೆ, ವಿಧಿರಹಿತ ಸೇವೆ, ವಿಧಿಪೂರ್ವಕ ಯಾವುದು ಎಷ್ಟು ಹೆಂಗೆ ಯಾವಾಗ ತೊಗೊಂಡ್ರೆ ಅದು ಔಷಧ ಆಗತ್ತೆ, ವಿಧಿರಹಿತ ಅಂದ್ರೆ ಅದು ವಿಷ ಆಕತ್ತೆ. ಹಂಗೆ ಯಾವಾಗ ಈ ಸಂಸಾರ ವಿಧಿ ಸಂಯುಕ್ತ ನೋಡು, ಎಷ್ಟು ಮಾಡ್ಬೇಕಪ್ಪ, ಸಂಸಾರ ಕೂಡ ಮುದ್ದಾಡಬೇಕು, ಸೂಜಿ ಮುದ್ದು ಕೊಟ್ಟಂಗ್ರಿ ಅಂತಾರೆ. ಹೇಳಪ್ಪ ಎಷ್ಟು ಬೇಕು ಅಷ್ಟು ಮಾಡು, ನಮಗದು ಬಿಟ್ಟು ಕಲಾಸ್ ನಡಿ ಹೋಗಿ ವೈರಾಗಿ ಬಂದುಬಿಡ್ಬೇಕು. ಅದು ನೀವು ಚಾಟ್ ಮಾಡ್ತಾಳೆ ಅಂದರೂ ಆಕಿನ ಪ್ರೀತಿ ಮಾಡಿದ್ರು ಯಾಕೆ ಏಳು ಸತ್ತಪ್ಪ ಆಕಿ ಹೇಳ್ತೀನಿ ಖರಿ ಹೇಳ್ತೀನಿ ಏಳು ಸತ್ತಪ್ಪ. ಅವಾಗ ಏನು ಮಾಡ್ಬೇಕು, ಗಂಡ ಬಿಡಬೇಕಿಲ್ಲ, ಸಂಭೋಗ ಮಾಡೋದು ಬಿಡಬೇಕು. ಪ್ರೀತಿ ಮಾಡೋ ಔಷಧ ಕೊಡಿಸು ಆದ್ರೆ ಸಂಭೋಗ ಮಾಡ್ತೀನಿ ಅಂದರೆ ನಡೆಯಂಗಿಲ್ಲ, ಅದು ಬಿಡಬೇಕಾಕೈತೆ. ನಾನು ಹೇಳ್ತಿ ಅಂತ ಮೋಹ ಮಾಡಿದ್ರೆ ಹೇಳ್ತೀನಿ ಹೇಳ್ತಿ ಖರೆ ಆದ್ರೆ ಆಗೈತೇನ ಹಾಂ, ಅವಾಗೇನು ಮಾಡಬೇಕು, ಆವಾಗನ ಹಂಗೆ ಮಾಡ್ಕೊತ ಹೋಗ್ಕಂದ್ರೆ ನೀನು 7 ಸತಿ ಸಾಕು ಹೋಗು. ಈ ವಿವೇಕ ಬೇಕು ಅಂತ, ಅದು ಎಷ್ಟು ಬೇಕೋ ಅಷ್ಟು, ಯಾವ್ದು ಕೂಡ ಎಷ್ಟು, ಅದಕ್ಕೆ ಸೂಜಿ ಮುದ್ದು ಕೊಟ್ಟಂಗೆ ಅಂತ ಶಾಸ್ತ್ರ ಹೇಳ್ತು. ಹಂಗೆ ಮಾಡ್ಬೇಕು ಹೊರತಾಗಿ ಅದೇನಂತೇಳಿ ಆಸೆ ವ್ಯವಹಾರ ಮಾಡು, ಅವ್ರ ಸಾಲಿ ಕಡೆ ಕೊಡು, ರೊಕ್ಕ ಕೊಡು, ಅವ್ರ ಯೋಗಕ್ಷೇಮ ನೋಡ್ಕೊ, ಅದು ಬೇರೆ. ಹಂಗೆ ನೋಡು ವಿಧಿ ಸಂಯುಕ್ತ ವಿಚಾರ ನೋಡು, ಬ್ರಹ್ಮಸ್ವರೂಪ ಕಾಣಿಸ್ತೈತಿ ಬರೋಬ್ಬರಿ. ನೀವು ವಿಚಾರ ಮಾಡು, ಸಮ್ಯಕ್ ದೃಷ್ಟಿ ಅದು ಯೋಗ್ಯ ದೃಷ್ಟಿ ನೋಡು, ಅವಾಗ ಬ್ರಹ್ಮನ ಕಾಣ. ನೀನು ವಿಧಿ ಅಲ್ಲದೆ ಬೇರೆ ರೀತಿ ನೋಡು, ಅಸಮ್ಯಕ್ ದೃಷ್ಟಿ ಯೋಗ್ಯ ದೃಷ್ಟಿ ಅಲ್ಲ. ಈ ಸಂಸಾರ ನಿನಗೆ ಬ್ರಹ್ಮ ಇದ್ರೂ ಜಗತ್ತು. ಜ್ಞಾನ ದೃಷ್ಟಿ ಜ್ಞಾನಮಯ ಕೃತ್ವ, ದೃಷ್ಟಿ ಜ್ಞಾನಮಯ ಕೊಂಡ್ರೆ ಪಶ್ಯೇ ಬ್ರಹ್ಮಮಯಂ ಜಗತ್. ಈ ಜಗತ್ತೆಲ್ಲ ಬ್ರಹ್ಮಮಯನೇ ಐತಿ, ಬ್ರಹ್ಮಮಯ ಕಂಡಿಲ್ಲ ನಿನಗದು, ಆ ಬ್ರಹ್ಮಮಯನೇ ಐತಿ, ಅದಿದ್ದಂಗೆ ಕಾಣ್ತು. ನಮ್ಮದೇನಾಗೈತಿ, ಜ್ಞಾನಮಯ ದೃಷ್ಟಿ ಆಗಿಲ್ಲ, ಅಜ್ಞಾನಮಯ ದೃಷ್ಟಿ ಆದ್ರೆ ಇರೋದು ಬ್ರಹ್ಮ. ಹೆಂಗಪ್ಪ, ಹಗ್ಗ ಯಥಾರ್ಥವನ್ನು ಹಗ್ಗ ಇರೋದು ಹಗ್ಗ, ನೀ ಹೆಂಗೆ ಕಾಣ್ದಿ, ಯಾಕೆ ಅಸಮ್ಯಕ್ ದೃಷ್ಟಿ ಸರಿ ನೋಡಲಿಲ್ಲ, ಅದು ಕಣ್ಣಿನ ದೋಷನೂ ಮತ್ತೊಂದು ದೋಷ ಅನ್ನ. ಆದರೆ ಸರಿಯಾಗಿ ವಿಚಾರ ಮಾಡಿದ್ರೆ ಅವಾಗ ಬ್ಯಾಟ್ರಿ ತಂದು ನೋಡಿದ್ರೆ ಹಗ್ಗ ಅದು ಹಂಗೆ. ಇದು ಜ್ಞಾನ ದೃಷ್ಟಿಯನ್ನು ನೋಡಿದಿ, ಇದು ಬ್ರಹ್ಮನೇ, ಯಾಕೆ ಎಲ್ಲರಿಗೂ ಬ್ರಹ್ಮನೇ ಐತಿ. ಹಂಗೆ ಯದಿ ವಿಚಾರ ಮಾಡಿ ನೋಡಿದ್ರೆ ಜಗತ್ತು ರೂಪ ಕಾಣಿಸ್ತತೆ. ವಿಚಾರ ಯಾವಾಗ ಆಕೈತಪ್ಪ, ಅಹಂಕಾರ ನಿವೃತ್ತ ಆದಾಗ ಆಕೈತೆ. ಅಹಂಕಾರ ಇದ್ದಾಗ ಅಹಂಕಾರ ಆಕಾಶ ಉತ್ಪನ್ನ, ಆಕಾಶ ಶೂನ್ಯತ ಅದ ಅಲ್ಲಿ ಆಕೈತೆ. ಆ ಶೂನ್ಯತ ಆತ್ಮ ಪ್ರಮಾದ ಉತ್ಪನ್ನ ಮಾಡ್ತೈತದು ಯಾವುದು, ಅದೇ ಆಕಾಶ ಉತ್ಪನ್ನ, ಯಾವುದು ಆಕಾಶ, ಅದು ಆತ್ಮ ಪ್ರಮಾದ ಉತ್ಪನ್ನ. ಆಮೇಲೆ ಅಹಂಕಾರ ಜಗತ್ತಾತು ನೋಡ, ಮತ್ತು ಅಹಂಕಾರ ಮಿಥ್ಯ ಅದ, ಸತ್ಯತೆನೂ ಇಲ್ಲ, ಮಿಥ್ಯ. ರಾಮ ಶರೀರಾದಿ ಚಿತ್ತ ತನಕ ವಿಚಾರ ಮಾಡಿ ನೋಡಿದರೆ ಎಲ್ಲೂ ದೃಷ್ಟಿಗೆ ಬರೋದಿಲ್ಲ. ಇದ್ರೊಳಗೆ ಅಹಂ ಪ್ರತ್ಯಯ ಭ್ರಮ ಮಾತು ಎಲ್ಲೈತಪ್ಪ, ಅಹಂಕಾರ ಹುಡ್ಕಾಕೋದು ಸಿಗ್ತದೆ ಭ್ರಮದಿಂದ ಕಾಣ. ಯಾವಾಗ ನೀ ವಿಚಾರ ಮಾಡಿ ನೋಡ್ತೀನೋ ಆವಾಗ ಮರೀಚಿಕಾವತ್ ಜಲವತ್ ಕಾಣಿಸ್ತದೆ. ವಿಚಾರ ಮಾಡಿ ನೋಡಿದಾಗ ಅದೇನು ಕಾಣಿಸ್ತದೆ ನಿನಗೆ, ಜಲದಾಗ ಕಾಣಿಸ್ತದೆ. ಹಂಗೆ ರಾಮ ಈ ಪ್ರಪಂಚದ ತ್ಯಾಗ ಯತ್ನ ಮಾಡೋದಲ್ಲ, ಹಿಂಗೆ ಮಿಥ್ಯಾ ಸಂಸಾರ ತ್ಯಾಗಗಳು ಯತ್ನ ಇಲ್ಲ. ಮತ್ತು ಇದು ನಿರ್ಣಯ ಮಾಡೋದಪ್ಪ ಏನೂ ಇಲ್ಲ. ಹೆಂಗೆ ವಂದ್ಯಾಪುತ್ರನ ವಾಣಿ ಮೇಲೆ ವಿಚಾರ ಮಾಡಲ್ಪಡ್ತು, ಸತ್ಯ ಅನ್ನೋ ಅಥವಾ ಅಸತ್ಯ ಅಂತಾನೋ ಅದು ಕಲ್ಪನಾ ಮಾತ್ರ ಐತಿ. ವಂದ್ಯಾಪುತ್ರ ನೀವೆಲ್ಲ ಹೇಳಿದ್ ನೋಡಿ, ಅವ್ನ ಮಾತು ಖರೆ ಬರ್ತಾವೆ, ಯಾರು ನಂಬ್ತಾರೆ? ಇದಕ್ಕೇನು ತ್ಯಾಗ ಮಾಡೋದೈತನ, ಅದನ್ನ ಮಾತು ನಾವು ಕೇಳೋದಲ್ಪ, ಅದು ಬಿಡೋದೈತನ, ಹಂಗೆ ಇವೆಲ್ಲ ತ್ಯಾಗ ಮಾಡೋದೇನು ಮಿಥ್ಯಾನ ತ್ಯಾಗ ಏನು ಮಾಡ್ತಿ, ನಿನ್ನ ಅಲ್ಲದನ್ನ ತ್ಯಾಗ ಏನು ಮಾಡ್ತೀಪ್ಪ. ಈಗ ಯಾರು ಹೇಳಿದ್ರಪ್ಪ, ಗೋಳು ಗುಮ್ಮಟ ನನ್ನ ಹೆಸರಲ್ಲಿ ಬರೆದು ಕೊಡ್ರಿ ಅಂದ್ರಪ್ಪ, ನನ್ನ ಕಡೆ ಬಂದು ಗೋಳು ಗುಮ್ಮಟ ಏನು ಮಾಡ್ಬೇಕಂತ ನಾ ಬರೆದು ಕೊಟ್ಟರೆ ಚಂದ ಆಗಿತ್ತಾನೆ, ನಂದಾದ್ರೆ ಬಿಡಬೇಕು. ನಾವು ಯಾರಿಗಾರ ಕೊಡ್ತೀವಿ, ಇದ್ರ ಅರ್ಥ ಏನು ಗೊತ್ತೈತೆ, ನಾವು ಯಾರಿಗಾರ ದುಡ್ಡು ಕೊಟ್ವಿ, ವಸ್ತ್ರ ಕೊಟ್ವಿ, ಏನು ಕೊಟ್ಟಿತ್ತು, ನಾವು ಏನು ಕೊಟ್ಟಂಗೆ ಅದಪ್ಪ, ಇಲ್ಲಿ ತನಕ ಅದು ನಂದು ಅನಿಸ್ಕೊತಿತ್ತು, ಆ ನಂದು ಅನಿಸ್ಕೊಳ್ಳೋದು ಅವನ ಅನಿಸ್ಕೊತೈತೆ. ಈಗ ವಸ್ತು ಅದೇ, ಒಂದು ವಸ್ತ್ರ ಅವನು ಉಪಯೋಗ ಮಾಡ್ಕೊತ,
ಅದು ಇಲ್ಲಿ ತನಕ ನಾ ಏನಂತಿದ್ದೆ, ನಂದು ಅಂತೆ. ಅದನ್ನು ನಂದಿದ್ರೆ ನಾನು ತಗೋಪ್ಪ ಅಂತ, ನಂದು ಇಲ್ಲ ಅದನ್ನು ತೊಗೊಂಡ್ರೆ ಯಾರೋ ಇಟ್ಕೊಳಕ್ಕೆ ಕೊಟ್ರಪ್ಪ. ಅವ ಅಟ್ಲ ಹೋದ ನಂತರ ತೊಗೊಯ್ದ ಅಂತ ನಡೀತೈತಿ. ಅವ ಬಂದು ಕೇಳ್ತಾನೆ, ನಂದು ಎಲ್ಲಿ ಬಿಟ್ಟೆ ಅಂತ. ನಾ ಯಾರಿಗೆ ಕೊಟ್ಟೆ ಕಪಾಳ ನಿನಗೆ ಯಾರಿಗೆ ಕೊಡಕ್ಕೆ ಹೇಳಿದ್ದೇನೆ, ನಾ ಇಟ್ಕೋಪ್ಪ, ನಾ ಬಂದಾಗ ಕೊಡುವುದು ಕೊಟ್ಟೇನಿ ಹಿಂಗೆ ಅಂತ. ಹಂಗೆ ಮನುಷ್ಯ ಏನಿದೆ ಅದು ಸತ್ಯ ಅನ್ನೋದು ಒಂದೇ ಮಾಡಿ, ಅದು ಸತ್ಯ ಅನ್ನೋದು ಬಿಡೋದು ಏನು ಮಾಡಿದಪ್ಪ ಅದಕ್ಕೆ ಈ ಪ್ರಪಂಚದ ತ್ಯಾಗ ಏನು ಯತ್ನ ಇಲ್ಲ. ಯಾಕೆ ಇಂಥ ಮಿಥ್ಯಾ ತ್ಯಾಗಗಳು ಯತ್ನ ಏನು ಮಾಡ್ತೀವಿ, ಮಿಥ್ಯಾದ. ಹೆಂಗಪ್ಪ, ಹುಡುಗನಿಗೆ ಒಂದು ದೆವ್ವ ಕಣ್ಣ ಕಾಣಿಸ್ತದೆ, ರಾತ್ರಿ ದೆವ್ವ ಕಣ್ಣ ಕಾಣಿಸುತ್ತೆ, ಅದ್ರ ತ್ಯಾಗ ಮಾಡು ಅಂದ್ರೆ ಏನು ತ್ಯಾಗ, ಇದ್ದಿದ್ರೆ ತ್ಯಾಗ, ಇಲ್ಲದೆ ಹಂಗೆ ಅಹಂಕಾರ ಖರೆ ಇಲ್ಲ ಮತ್ತು ತ್ಯಾಗ ಮಾಡಿ ಅದ್ರ ಪ್ರಯತ್ನ ಮಾಡಬೇಕಾಯ್ತು. ಅದಕ್ಕೆ ಕಲ್ಪನಾ, ಯಾಕೆ ಒಂದೇ ಪುತ್ರ ಇಲ್ಲ ಹಂಗೆ ಪ್ರಪಂಚವೂ ಇಲ್ಲವೇ ಇಲ್ಲ. ಇದನ್ನು ಕೂಡ ಏನು ನಿರ್ಣಯ ಮಾಡಬೇಕಪ್ಪ, ಅದಕ್ಕೆ ನೀನು ಅದನ್ನು ಮಾಡು. ಯಾವುದು ನಾನು ಅದೇನೋ ಅದು ಆತ್ಮಪ್ರದ ಪ್ರೀತಿ. ನಿಜವಾಗಿ ನೀನು ಯಾರದಿ ಅದರ ಬಗ್ಗೆ ವಿಚಾರ ಮಾಡಿ. ಈಗ ನಾ ಯಾರು ಅಲ್ಲೋ ಅದ್ರ ಕಡೆ ಅಹಂಕಾರ ಅದು ವಿಚಾರ ಮಾಡಕತ್ತಿ, ಅದು ಬಿಡು. ಏನು ವಿಚಾರ ಮಾಡು, ನಾ ಯಾವುದು ಇದೇನೋ, ಯಾವುದಿದೆ ಬ್ರಹ್ಮಪದ, ಅದ್ರ ವಿಚಾರ ಮಾಡಪ್ಪ ರಾಮ. ಹಿಂಗೆ ಭಾನ ಮಾಡು. ನಾ ಈ ಶರೀರ ಅಲ್ಲ, ಈ ಜಗತ್ತಲ್ಲ. ಯಾವಾಗ ಅಹಂಕಾರನ ಉಳಿಲೋ ಅವಾಗ ಹಂಗಾಗ ಸ್ಫುರಣೆ ಇದು ಆಗುವುದ ಅನರ್ಥ. ನೋಡಿ, ಯಾವಾಗ ಹಿಂಗೆ ವಿಚಾರ ಉತ್ಪನ್ನ ಆಕೈತೆ ಅವಾಗ ಭೋಗದ ವಾಸನ ಕ್ಷೀಣ ಆಕೈತಿ. ಹೆಂಗಪ್ಪ, ಯಥಾರ್ಥ ಗೊತ್ತಾದ್ರೆ ಆಸೆ ಮಾಡ. ಹಗಲೆಲ್ಲ ನಾ ಏನು ಹೇಳ್ತೀನಿ, ಕಪಾಟಿನಾಗ ಹಣ್ಣಿನ ಗಿಡ, ಸಣ್ಣ ಹುಡುಗ ಹಣ್ಣು ಕೊಡಂತ, ಕೊಬ್ಬರಿ ಕೊಡಂತೈತಿ, ಬಾಳೆಹಣ್ಣು ಕೊಡಂತೈತಿ, ದ್ರಾಕ್ಷಿ ಕೊಡಂತೈತಿ. ನಾವು ಅಪೇಕ್ಷೆ ಮಾಡ್ತೇವೆ, ನೋಡಿ ಆನಂದ ಪಡ್ತೇವೆ. ನೋಡಿ ಏನು ಚಂದಪ್ಪ, ಎಂಥ ಕೃತಿ ಮಾಡ್ಯಾನಪ್ಪ ಇವ, ಖರೇನು ದ್ರಾಕ್ಷಿ ಹಣ್ಣನ್ನು ಮಾಡ್ಯಾನ, ಬಾಳೆಹಣ್ಣು ಸುಲಿದಿಟ್ಟಾರನ್ನು ಮಾಡಿ ಅಂತೇವೆ, ಆನಂದ ಪಡ್ತೀವಿ. ಅದು ತಿಂದು ಅನುಭವಿಸ್ಬೇಕು ಅಂತ ಆನಂದ ಐತೆ ಏನು. ಹಂಗೆ ಇದು ಮಿಥ್ಯಾ ಅಂತ ಗೊತ್ತಾದ್ಮೇಲೆ ಅದನ್ನು ತ್ಯಾಗ ಮತ್ತು ಮಾಡೋದು ಏನು ನಂದೇನು ಪ್ರಯತ್ನ ಐತಂದ್ರೆ, ಆ ಕಪಾಟ್ನಾಗಿಂದ ಅದನ್ನ ಒಲ್ಲೆದು ಇದ್ರಾಗೇನು ದೊಡ್ಡ ನಿನ್ನ ಕಸರತ್ತು ಐತನ ಇಲ್ಲ. ಹಂಗೆ ಇದು ಮಿಥ್ಯಾ ಅಂದಮೇಲೆ ಇದು ತ್ಯಾಗ ಮಾಡೋದು ಏನು ಕಸರತ್ತು ಐತಿ. ಅದಕ್ಕೆ ಹೇಳ್ತಾರೆ, ನೀ ಎಲ್ಲಿ ಅನರ್ಥ ಇಲ್ಪ, ನಾ ಅಹಂಕಾರನ ಅನರ್ಥ. ಯಾವಾಗ ಹಿಂಗೆ ವಿಚಾರ ಉತ್ಪನ್ನ ಆಗತ್ತೆ ಆವಾಗ ಭೋಗದ ವಾಸನ ಕ್ಷೀಣ ಆಗತ್ತೆ, ಸತ್ಸಂಗದ ಪ್ರಾಪ್ತಿ ಆಗ್ತದೆ. ಯಾವಾಗಪ್ಪ ಸತ್ಯ ಯಾವುದು ಹುಡ್ಕಕ್ಕೆ ಶುರು ಆಗತ್ತೆ, ಯಾವಾಗ ಆಗತ್ತಪ್ಪ ಮೊದಲು ಶುಭೇಚ್ಛಾ ಆದಮೇಲೆ ಶುರು ಆಗತ್ತೆ. ಆ ಇಚ್ಛಾ ಶುಭೇಚ್ಛೆ ಯಾವುದು, ಶುಭೇಚ್ಛಾ ಅಂದರೆ ಯಾವುದು, ಲಗ್ನ ಮಾಡ್ಕೊಂಡು ಶುಭೇಚ್ಛಾನೋ, ಏನು ಮನೆ ಕಟ್ಟೋ ಶುಭೇಚ್ಛಾನೋ ಅವಲ್ಲ. ಒಂದು ಮನೆ ಕಟ್ಟೋದು ಇಚ್ಛಾ ಅದ, ಮನೆ ಕಟ್ಟವ ಕಾಂಕ್ರೀಟ್ ಕಡೆ ಹೋಗ್ತೀವಿ, ಗೋಡೆ ಕಡೆ ಹೋಗ್ತೀವಿ, ಇದಾಗ ಅದು ಶುಭ ಯಾವುದು ಆತ್ಮ. ಅದು ಮಾಡ್ಬೇಕಂತ ಅಂಥ ಜ್ಞಾನಿ ಕಡೆ ಹೋಗ್ತೀವಿ. ಹಂಗೆ ಅವಾಗ ಏನಾಗ್ತೈತಿ, ಸಂಸಾರದ ಪ್ರಾಪ್ತಿ ಅಲ್ಲಿ ನೋಡಿ. ಯಾವಾಗ ವಿಚಾರ ಉತ್ಪನ್ನ ಆವಾಗ ಭೋಗ ಕ್ಷೀಣ ಮತ್ತು ಸತ್ಸಂಗದ ಪ್ರಾಪ್ತಿ ಆಗ್ತದೆ. ಅನ್ಯಥಾ ಅದು ಮಾಡಲಾರ್ದೆ ಭೋಗ ವಾಸನ ಕಷ್ಟ ಆಗುವುದಿಲ್ಲ, ನಷ್ಟ ಆಗುವುದಿಲ್ಲ. ರಾಮ ಎಲ್ಲಿ ತನಕ ಇವತ್ತು ಅಂತ ಹೇಳ್ತೈತೋ, ಅರ್ಥಾತ್ ದೃಶ್ಯದ ಪ್ರಕೃತಿ ಅಲ್ಲಿ ಕೂಡ್ತೀಯೋ ಅಲ್ಲಿ ತನಕ ದ್ವೈತ ಭ್ರಮ ಹೋಗುವುದಿಲ್ಲಪ್ಪ. ಯಾವಾಗ ಅಹಂಕಾರ ಉತ್ಥಾನ ಅಳದು ಹೋತು, ನಾಶ ಹೇಳಿಲ್ಲ, ಆವಾಗ ಶುದ್ಧ ಚಿನ್ಮಾತ್ರ ಆತ್ಮಸತ್ತ ಉಳ್ಕೋತೈತಪ್ಪ ಅಂತ ನಿರ್ವಾಣಯುಕ್ತ ಉಪದೇಶ ಮಾಡ್ತಾ ಇದ್ದಾರೆ. ಅಲ್ಲಿ ಹೇಳ್ತಾರೆ ಅವರು ವಸಿಷ್ಠರು, ರಾಮ ಯಾವಾಗ ಅಹಂತಾನ ಉತ್ಥಾನ ಅಹಂಕಾರ ಹೇಳ್ತದಲ್ಲ ಆವಾಗ ಸ್ವರೂಪದ ಆವರಣಕತಿ, ಸ್ವರೂಪದ ಲಕ್ಷ್ಯ ಹೋಗುದಿಲ್ಲ. ಮತ್ತು ಯಾವಾಗ ಅಹಂತ ಇಲ್ಲದಂಗೆ ಆತೋ ಆವಾಗ ಸ್ವರೂಪ ಪ್ರಾಪ್ತಿ. ಇಷ್ಟ ಕೆಲಸ ಸ್ವರೂಪ. ಈ ಸಂಸಾರದ ಬೀಜ ಯಾವುದು, ಅಹಂಕಾರ. ಈ ಅಹಂಕಾರ ಇದೇ ಮಿಥ್ಯಾ. ಮತ್ತು ಅದ್ರ ಕಾರ್ಯ ಹೆಂಗೆ ಸತ್ಯ ಆಕತಿ, ಸರ್ ಪ್ರಪಂಚ ಮಿಥ್ಯ ಪದಾರ್ಥ ಎಲ್ಲಿಂದ ಸತ್ಯ ಆಕತ್ತಪ್ಪ ರಾಮ. ಹಿಂಗೆ ಯಾವುದು ಬ್ರಹ್ಮ ಐತೋ ಅದ್ರ ಯುಕ್ತಿ ಏನಪ್ಪ, ಯಾವುದು ಸಂಕಲ್ಪ ಪುರುಷನು ಅಸತ್ಯದ ಅದ್ರ ಸಂಶಯವೂ ಮಿಥ್ಯಾ ಅದ. ಮತ್ತು ಯಾರು ಪ್ರಶ್ನೆ ಮಾಡ್ತೀವೋ ಅದು ಮಿಥ್ಯಾ ಅದ. ನೋಡಿ ಹೆಂಗೆ ಸ್ವಪ್ನ ದ್ವೈತ ಕಲ್ಪನಾ ಇರ್ತೈತೋ, ಕನಸಿನಾಗ ಅವ ಇವ ಏನೇನೋ ಆಯಿತು ಅದು ಅಸತ್ಯ. ಹಾಗೆ ಈ ಜಗತ್ತು ದ್ವೈತ ಅನ್ನೋದು ಅಸತ್ಯನ ಎಲ್ಲೈತಿ ರಾಮ. ಇದೆಲ್ಲ ಜಗತ್ತು ಇದರ ಅಂತರ್ಸ್ಥಿತಿ ಒಳಗೆ ಐತಪ್ಪ. ಮತ್ತು
ಪ್ರಮಾದದಿಂದ ಹೊರಗೆ ಕಾಣಿಸ್ತತಿ. ಮತ್ತು ಈ ನಂದೇ ಆದಂಥ ಸ್ವಪ್ನ ದೃಷ್ಟಿ ಬರ್ತದೆ. ಕನಸಿನಾಗ ನಿನ್ನೊಳಗೆ ಐತು ಅದು ಕನಸು, ಬೇರೆ ಯಾರ ಕಡೆನೇ ಐತು ಹೊರಗೆ ಕಾಣಿಸ್ತೈತಿ. ನಾನು ಮಠಕ್ಕೆ ಹೋಗಿದ್ದೆ, ಜಗ್ 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 ಬೆಳಕಿತ್ತು, ಇಲ್ಲಿಂದ ನಡ್ಕೋತ ಹೋದೆ, ಅದು ಹೊರಗೆ ಮಠ ಕಾಣಕತ್ತೈತಿ, ನಿನ್ನೊಳಗೆ ಮಠ ಕಾಣಕತ್ತಿತ್ತು. ನೀನು ಹಂಗೆ ಅದು ಒಳಗೆ ಬಾಹ್ಯ ದೃಷ್ಟಿ ಹೊರಗೆ ಕಾಣಿಸ್ತೈತಿ. ನೀನು ಒಳಗೈತಿ, ಹೊರಗೆ ಕನಸು ಅನ್ನೋದು ಎಷ್ಟು ಚಲೋ ಐತಿ ನಾವು. ಈಗ ನಾನು ಉದಾಹರಣೆ ಕೊಡೋಕ್ಕೇನು ಕನಸು, ನಿನ್ನ ಒಳಗೆ ಮಠ ಐತಿ, ಆದ್ರೆ ಹೊರಗೆ ಕಾಣಿಸ್. ಅಲ್ಲಿ ಹೋದೆ ಅಂತೀನಿ, ಅಲ್ಲಿ ಹೋಗಿ ಬಂದ್ರೆ ಕಾಲು ಮುಗಿಸ್ಬೇಕಾಗಿತ್ತಿಲ್ಲ, ಹೋಗಿಲ್ಲ. ಹಂಗಾಗಿಲ್ಲ, ಕಾರಣ ಅಂದರೆ ಹೋಗೇ ಇಲ್ಲ ನೀ, ಅದು ಕಾಣಿಸ್ತೈತಿ, ಹೋದಂಗೆ ಕಾಣಿಸ್ತೈತಿ. ಅದಕ್ಕೆ ಇದೇ ನಿನಗೆ ಜಗತ್ತು ಎಲ್ಲ ಚಿದ್ರೂಪದ ಇತರೇನು ಚೇತನ ಸತ್ತ ಆಕಾಶದೊಳಗೆ ಅತಿ ಸೂಕ್ಷ್ಮ ಅದಪ್ಪ, ಅದು ಸೂಕ್ಷ್ಮ. ರಾಮ, ಈ ಜಗತ್ತು ಚಿತ್ತಳು ಚೇತ, ಅದಕ್ಕೆ ಆಗೇಲೇನು ಯಾವುದು ನಾಶ ಆಗೋದು. ಯಾಕಂದ್ರೆ ಉತ್ಪತ್ತಿ ಅಂದ್ರೆ ನಾಶ, ಉತ್ಪನ್ನ ಆಗ್ತದೋ ಅದು ಯಾವುದೇ ರೀತಿಯ ಜನ್ಮದ, ಅದಕ್ಕೆ ಮೃತ್ಯು ಇಲ್ಲ, ಜನ್ಮ ಇಲ್ಲ, ಎಲ್ಲವೂ ಬ್ರಹ್ಮನೇ ಐತಪ್ಪ. ರಾಮ, ಜಗತ್ತಿನ ನಾಶ ಆದ ಏನೂ ನಾಶ ಆಗಲ್ಲ. ಜಗತ್ತಿನ ನಾಶ ಆದರೂ ಏನು ಇಲ್ಲ, ಇಲ್ಲ ಅದು ನಾಶ ಆಗ್ತದೆ. ಯಾವುದು ಹಗ್ಗದೊಳಗೆ ಹಾವು ಇಲ್ಲ, ಇಲ್ಲ ಹೋತ್ ನೋಡ್ರಿ ಅಂತೀವಿ, ಎಲ್ಲ ಹೋತನದ ಇಲ್ಲದನ್ನ ಇಲ್ಲ ಅಂತ ತಿಳ್ಕೊಳ್ಳೋದ ನಾಶ, ಇಲ್ಲದನ್ನು. ಹಂಗೆ ಹಾಗೇ ಇಲ್ಲ. ಸ್ವಪ್ನ ಪರ್ವತ ನಷ್ಟ ಆಯ್ತು ಅಂದ್ರೆ ಹಂಗೆ ಸಂಕಲ್ಪ ನಷ್ಟ ಅಂದ್ರೆ ಅವ ಉತ್ಪನ್ನ ಆಗಿಲ್ಲ, ನಷ್ಟ ಆಗೋದೇನಪ್ಪ. ಹಂಗೆ ಈ ಜಗತ್ತು ಆಗೇ ಇಲ್ಲ, ಜಗತ್ತು ಉತ್ಪನ್ನ ಆಗೇ ಇಲ್ಲ, ಅಜಾತವಾದ ಅಂತಾರೆ. ಉತ್ಪನ್ನ ಆಗೇ ಇಲ್ಲ. ಇದ್ರ ಬಗ್ಗೆ ಒಬ್ಬ ಸ್ವಾಮಿಗೆ ಒಬ್ಬ ಕೇಳಿ, ಈ ಜಗತ್ತಂದ್ರೆ ಏನು ರೀ ಅಂತ ನಗಾಕತ್ತಿದ್ರು. ಅಲ್ಲೋ ಯಾವ್ದು ಐತಿ ಅದನ್ನು ಕೇಳಿದ್ರಿ ಏನೋ ಹೇಳಿ, ಇಲ್ಲದನ್ನು ಕೇಳಿದ್ರಿ ಏನು ಹೇಳಿ ಅಂತ ಹೋಗ್ತೀನಿ. ಬಂಜಿ ಮಗ ಹೆಂಗಿರ್ತಾನೆ ವರ್ಣನೆ ಮಾಡಂದ್ರೆ, ಬಂಜಿ ಮಗನ ವರ್ಣನೆ ಮಾಡಿಪ್ಪ ಹೆಂಗಿರ್ತಾನೆ, ಹೆಂಗೆ ಸುಳ್ಳು. ಹಂಗಪ್ಪ ವಿಚಾರ ಮಾಡಿ ನೋಡಿದರೆ ಯಾವ ವಸ್ತು ಅವಿಚಾರ ಉತ್ಪನ್ನ ಆಯಿತೋ ಅದು ವಿಚಾರದಿಂದ ಹಿಂಗಿರ್ತೈತಿ. ಹೆಂಗೆ ಯಾವ ಪದಾರ್ಥ ನಿನ್ನಿಂದ ಉತ್ಪನ್ನ ಆಯಿತೋ ಅದು ಪ್ರಕಾಶ ಹೆಂಗಿರ್ತೈತಿ. ಹೆಂಗೆ ಅದೇ ರೀತಿ ಜಗತ್ತು ಅವಿಚಾರದಿಂದ ಕಾಣಿಸ್ತತಿ. ಹೆಂಗೆ ಕಾಣಿಸ್ತತಿ? ವಿಚಾರ ಮಾಡಿದ್ರು ಅವಿಚಾರನೇ ಅಲ್ಲ ಮಾಮನ ಕತ್ತಿನೇ ಇಲ್ಲ. ಅವಿಚಾರ ಇದಕ್ಕೆ ಅವಿಚಾರ. ಯಾರು ವಿಚಾರ ಮಾಡಿದ ಮಜಾ ಹೊಡ್ಯಾಕತ್ತೆ, ಅವ್ರಿಗೂ ಮಾಮ ಅದೇ, ಇವ್ರು ಅವ್ರು ತಿಳ್ಕೊಂಡ್ರು ಅವ್ರ ಪೈಕಿ ಅದು, ಅವ್ರು ತಿಳ್ಕೊಂಡ್ರು ಇವ್ರ ಪೈಕಿ. ಬಿಡಪ್ಪ ಹೋಗ್ಲಿ, ಮತ್ತೆ ಎಂತ ಕಡೆಯಿಂದ ಬಂದೈತೆ ಸುಳ್ಳ ಯಾಕೆ, ಅಕ್ಕಿ ಮನಸ್ಸು ನೋಸೋದು ಯಾಕೆ, ಆಕೆ ಅಂತ ತಿಳ್ಕೊ ಗಂಡನ ಕಡೆಯಿಂದ ಬಂದಾರೆ, ಮತ್ತು ನಾ ಇವ್ರಿಗೆ ಆಧಾರ ಮಾಡ್ಲಿಕ್ಕೆ ಇವ್ರ ಮನಸ್ಸು ಅದು ಮಾಡಿ ಹಂಗೆ ಖರೆ ಎಲ್ಲಾರ ಐತೆ ಅನ್ನೋದು ಹಿಂಗೆ ವಿಚಾರ ಮಾಡಕತ್ರ. ಏನು ರೀ ಏನು ಮಾಡಿಸ್ ತಿಳ್ಕೊತ ಕುಂತ, ನಿನ್ನ ಮನ ತಿಳ್ಕೊಂಡು ನಾ ಸುಮ್ಮನೆ ಕುಂತೇನೆ. ಅದಕ್ಕೆ ಎಲ್ರಿ ನನ್ನ ಹೆಸರ ಮಾಮ ಹಂಗೆ ಹೋಗತ್ತ. ವಿಚಾರ ಮಾಡ್ಲಿಕ್ಕೆ ಮಜಾ ಮಾಡ್ತೈತಿ. ಈ ಜಗತ್ತು ಅವಿಚಾರದ ಭಾರ, ವಿಚಾರ ಮಾಡೋದು ನಾಶ. ಹೇ ರಾಮ, ಈ ಜಗತ್ತು ಸಂಕಲ್ಪ ಮಾತ್ರ. ಹೆಂಗೆ ಸಂಕಲ್ಪ ನಗರ ಹಾಕತ್ತೋ ಹಂಗೆ ಈ ಸಂಸಾರ, ಇದರೊಳಗೆ ಏನೂ ಪದಾರ್ಥ ಸತ್ಯ ಇಲ್ಲ. ಅದಕ್ಕೆ ಇದಕ್ಕೆ ರೂಪ ಇಂದ್ರಿಯ ಮನಸ್ಸು ಅಭಾವದ ಚಿಂತನೆ ಮಾಡೋದು. ಈ ಸಂಸಾರ ಐತಿ, ಹೆಂಗೆ ಸಮುದ್ರದ ತಿರುಗಿ ಇಲ್ಲ, ಜಲವೇ ಜಲ ಐತಪ್ಪ. ಹಂಗೆ ಅದರೊಳಗನ ಪ್ರೀತಿ ಮಾಡಿ, ಇನ್ನು ಅದ್ರ ತರಂಗ ಅದರ ಪ್ರೀತಿ ಮಾಡಿ ಅಜ್ಞಾನ ಅಂತ. ರಾಮ ಒಂದು ಹಿಂಗದ, ಯಾವಾಗ ಹೊರಗಿಂದ ಶಾಂತ ರೂಪದ ದೃಷ್ಟಿ ಒಳಗೆ ಕ್ಷೋಭದ. ಒಂದು ಹಿಂಗೈತೆ, ಒಳಗಿಂದ ಶಾಂತದ ನಿರ್ಮಲದ, ಹೊರಗಿಂದ ನಾನಾ ಪ್ರಕಾರ ಚೇಷ್ಟ ಯಾವುದ್ರ ಎರಡೂ ಅಳಕಿಸೋರು, ಹೊರಗಿಂದ ಹೋತ ಒಳಗೆ, ಆವಾಗ ಮೋಕ್ಷದ ಭಾಗ್ಯ. ಒಳಗದ ಅದು ಹೋಗ್ಬೇಕಾ, ಹೊರಗಿಂದ ಹೋಗ. ಒಂದು ಕಡೆ ಹೊರಗಿಂದ ಭಾಳ ಕಾಣ, ಒಳಗೆ ಶಾಂತ, ಒಳಗೆ ಅದು ಮಾಡ್ತೀವಿ, ಹೊರಗೆ ಶಾಂತ ಕಾಣ. ಎರಡೂ ಹೋಗ ವಾಸನ ಎರಡು ಕಡೆ. ಇದ್ರೊಳಗೆ ಹೊರಗೆ ಏಕತಾ ಇರ. ಹಾಗೆ ಸಮುದ್ರೊಳಗೆ ಕೊಡ ತುಂಬ ಇಟ್ಟರೆ ಅದ್ರ ಒಳಗೆ ಎಲ್ಲ ನೀರು ತುಂಬಾತಿ, ಅದು ಸಮುದ್ರೊಳಗೆ ಇಟ್ಟಿರಿ, ಅದು ನೀರು ಕೊಡದೊಳಗೂ ನೀರು ಇದಾವ, ಕೊಡದ ಹೊರಗೆ ಹಂಗೆ ಎಲ್ಲರೂ ಅದೇ ಆಗಬೇಕಪ್ಪ. ಯಾವ ಪುರುಷ ಆತ್ಮನ ಹೆಂಗಿದ್ದ ತಿಳ್ಕೊಂಡು ಅವನಿಗೆ ಯಾವ ಭಯ ಇಲ್ಲ, ಶೋಕ ಇಲ್ಲ, ಮೋಹ ಇಲ್ಲ, ಕೇವಲ ಸ್ವಚ್ಛ ರೂಪ ಶಾಂತ ಆತ್ಮ.
ಭಯ ಯಾವಾಗ ಆಕೈತಪ್ಪ? ಯಾವಾಗ ಇನ್ನೊಬ್ಬ ಕಾಸು ಭಯ. ದ್ವಿತೀಯಾತ್ ವೈ ಭಯಂ ಭವತಿ. ಎರಡನೇದವರಿಂದ ದುಃಖ. ಯಾರಿಲ್ಲ ಇಲ್ಪ, ಮತ್ತೆಲ್ಲಿ ಭಯ? ಇಬ್ಬರು ಇದ್ರೆ ಅವನೇ ಜಗಾಡ್ತಾರೋ ಏನಪ್ಪ ಅಂತ. ಒಬ್ಬನಿದ್ರೆ ಏನು ಭಯ? ಯಾರು ಎಲ್ಲ ದ್ವೈತ ದೂರ ಆಗಿದೆ, ಶಾಂತ ರೂಪ ಆಗ್ತಾನೆ ರಾಮ. ಸಮ್ಯಕ್ ದರ್ಶಿಗೆ ಜಗತ್ತು ದುಃಖ ಕೊಡೋದಿಲ್ಲ. ಇಲ್ಲದೇ ಇದ್ದದ್ದೇನು ದುಃಖ ಕೊಡ್ತೈತಿ? ಯಾರೋ ಬಂದರು, ನಾಳೆ ಇಬ್ಬರು ಬಜ್ಜಿ ಮಕ್ಕಳು ಬರ್ತಾರೆ ನೋಡಿ ನೀನು ಬಡ್ಯಾಕ, ಹೆದರ್ತೀನಿ? ಇಲ್ಲ, ಅವರೆಲ್ಲ ಇಲ್ಲ. ಹಂಗೆ ಆಕೈತಿದ ನೋಡಿ. ಅಸಮ್ಯಕ್ ದೃಷ್ಟಿಗೆ ದುಃಖ. ಅಯ್ಯಪ್ಪ ಬಜ್ಜಿ ಮಗ ಅದಾನಂತ ಯಾರು ಅಂದರೆ ಅವ್ನು ತಪ್ಪು ತಿಳೋಕೆ, ಹೌದಪ್ಪ ಅದಾರ ಅಂತಂದ್ರೆ ಅಯ್ಯಪ್ಪ ಇಬ್ಬರು ಬರ್ತಾರಂತೋ, ಮತ್ತು ನೀವು 4 ಮಂದಿನ ಕೂಡಿಸು ಇರ್ತಿತ್ತು. ಹಂಗೆ ಹಗ್ಗ ಇರ್ತೈತಿ, ತಿಳ್ಕೊತಾನೆ, ಅದು ಹಗ್ಗನ ಕಾಣಿಸ್ತದೆ. ಮತ್ತು ಅವ ಅದು ತಿಳ್ಕೊಳ್ಳೋದಿಲ್ಲ, ಅದು ಸರ್ಪ ಕಾಣಿಸ್ತೈತಿ. ಹಗ್ಗ ಯಥಾವತ್ ತಿಳಿದ್ರೆ ಹಗ್ಗ ಆಗ್ತೈತಿ, ಅದು ಸರಿಯಾಗಿ ತಿಳಿಕ್ರೆ ಹಗ್ಗ ಅದು ಹೋಗಿ ಹಾವು ಹಾಕೈತಿ. ಹಂಗೆ ರಾಗದ್ವೇಷ ಒಳಗೆ ಸಿಟ್ಟ ರಾಮ. ಅನ್ಯ ಜಗತ್ತನ್ನು ಇವನೇನು ಅನುಭವದೊಳಗೆ ಜಗತ್ತು ಕಲ್ಪನಾ ಆಯ್ತಪ್ಪ. ಅಜ್ಞಾನದ ದ್ವೈತರು ಕಾಣಿಸ್ತತಿ. ಯಾವಾಗ ತನ್ನ ಸ್ವಭಾವ ಸತ್ತಾಳ ಕುಳಿತದೋ ಅವಾಗ ನಿನ್ನ ಒಳಗೆ ನಿನ್ನ ಸ್ವರೂಪ ಹೆಂಗೆ ಸ್ವಲ್ಪ ನಿನ್ನೆ ನೀನು ದ್ವೈತರು ಕಾಣಿಸ್ತ. ರಾಗದ್ವೇಷ ಕನಸ್ನಾಗು ಯಾವಾಗ ಆತ್ಮಪದ ಭಾಷಣ ಯಾವಾಗ ಎಚ್ಚರ ಹತ್ರ ಅಯ್ಯೋ ಸುಳ್ಳ ಹೊಡೆದಾಡಿದ್ವಲ್ಲ ಅಂತ. ಈ ಜಗತ್ತು ಹಿಂಗೈತಪ್ಪ. ಅದ್ರೊಳಗೆ ಇದು ಯಾವುದು ನಿಮಿತ್ತ ಕಾರಣ ಇಲ್ಲ, ಯಾವುದು ಉಪಾದಾನ ಕಾರಣ. ನಿಮಿತ್ತ ಕಾರಣ ಅಂದರೆ ಬಡಿಗೆ ಕುಂಬಾರ ಬಡಿ ನಿಮಿತ್ತ ಕಾರಣ. ಉಪಾದಾನ ಕಾರಣ ಮಣ್ಣು. ಇಲ್ಲೇನು ಮಣ್ಣು ಇಲ್ಲ, ಕುಂಬಾರ. ಈ ಪದಾರ್ಥ ಕಾರಣ ಇಲ್ಲದೆ ಕಾಣಿಸ್ತದೋ ಅದು ಅಸತ್ ಅಂತ ತಿಳ್ಕೊ. ಹೇಗಪ್ಪ ಸರ್ಪ ಕಾಣಿಸ್ತದೆ, ಅದಕ್ಕೇನು ಯಾರು ತತ್ತಿ ಹಾಕಿದ್ರೆ ಹಿಂಗೇಂದ್ರೆ ಇಲ್ಲ, ಹಂಗೆ ಅದು ಅಸತ್ ಅಂತ. ವಾಸ್ತವದಾಗ ಉತ್ಪನ್ನ ಆಗಿಲ್ಲ, ಭ್ರಮದಿಸ್ತದೆ. ಹೆಂಗೆ ಸ್ವಪ್ನ ದೃಷ್ಟಿ ಅಕಾರಣವಾಗಿದೆ. ಯಾಕಪ್ಪ ಏನೋ ಬೆತ್ತ ಇದನ್ನ ಕನಸು ಯಾಕೆ ಬೆತ್ತಪ್ಪ ಐತನ್ ಇಲ್ಲ. ಈ ಜಗತ್ತು ಅಕಾರಣ ಐತಪ್ಪ, ಭ್ರಮದಿಂದ ಕಾರಣ. ರಾಮ ಶಾಸ್ತ್ರ ಯುಕ್ತಿಪೂರ್ವಕ ವಿಚಾರ ಮಾಡಿ ನೋಡು. ಯಾವುದನ್ನ? ಶಾಸ್ತ್ರ ನೋಡು. ದ್ವೈತ ಭ್ರಮ ಇಲ್ಲದಂಗಾಗಿ ನಾವು ಯುಕ್ತಿಪೂರ್ವಕ ವಿಚಾರ ಮಾಡೋಂಗಿಲ್ಲ. ಅವ್ರೇನು ಹೇಳ್ತಾರೆ ಇದು ಸುಳ್ಳು ಅಂತ, ಯಾಕಂತೇಳ್ರಿ ಅಂತ. ಹಂಗೆ ವಾಸ್ತವ ಕಿಂಚನ್ ಮಾತ್ರ ಇದು ಆಗೇ ಇಲ್ಲೇನು. ಹೆಂಗೆ ಆಕೋದು ನೀಲತ್ತ ಅದು ಆಗೇ ಇಲ್ಲಿ ಯಾರು ಮಣ್ಣ ಕೊಟ್ಟರು ಇಲ್ಲ. ಆತ್ಮ ಶುದ್ಧನ ಐತಪ್ಪ. ಅದ್ವೈತದ ಅಹಂಕೃತಿ ಸ್ಫುರಣ ದುಃಖ ಆಕೈತಿ. ದುಃಖದ ಕಾರಣ ಅದೇಪ್ಪ. ಜರ್ ಸ್ವರೂಪದ ಪ್ರಮಾಣ ಆಗಲಿಲ್ಲ ಅಂದರೆ ಯಥಾರ್ಥ ತಿಳ್ಕೊಂಡ್ರೆ ಅಹಂಕೃತಿ ದುಃಖದ ಕಾರಣ ಆಗೋದಿಲ್ಲ ನೋಡಿ. ಜರ್ ಸ್ವರೂಪ ವಿಸ್ಮೃತಿ ಆತಂದ್ರೆ ಅಹಂಕೃತಿ ಎಲ್ಲ ವಿಷಯದ ಬಳ್ಳಿ ಆಗಬೇಕು. ಮತ್ತು ನಾನಾ ಪ್ರಕಾರದ ಆಕಾರ ಧಾರಣ ಮಾಡ್ತೀವಿ. ವಾಸನ ಗಟ್ಟಿ ಹಾಕೊಂತ ಹೋಗತಿ. ಎಲ್ಲಿ ತನಕ ವಾಸನ ಇರ್ತೋ ಅಲ್ಲಿ ತನಕ ಬದ್ಧ ನೋಡಿ. ಯಾವಾಗ ವಾಸನ ನಿವೃತ್ತ ಆತೋ ಅವಾಗ ಕಲ್ಯಾಣ ಆಕೈತಿ. ರಾಮ ಈ ದೃಶ್ಯದ ಭಾವನೆ ಮಾಡ್ತಾನಲ್ಲ, ಆ ದೃಶ್ಯವು ಏನು ನಿನ್ನಿಂದ ಭಿನ್ನಿಲ್ಲ. ಸಮುದ್ರದ ತರಂಗ ಚಕ್ರ ಆಗ್ತದೆ, ಈ ಥರ ಏನೂ ಇಲ್ಲ. ಅದು ನೀರಲ್ಲಿ ಹಂಗೆ ಅಹಂಕಾರ ಆದಿಕೆ ದೃಶ್ಯದ ನಿಜವಾಗಿ ಇಲ್ಲ. ಆದರೆ ಇಚ್ಛಾ ಮಾಡೋದು ಮೂಲಕ ಅದು ಹಂಗಾಗಿ ವಾಸನ. ಜ್ಞಾನವಾನಿಗೆ ವಾಸನ ಕ್ಷಯ ಆಗಿರ್ತೈತಿ. ಹೆಂಗೆ ಮಹಾ ಅಣು ಇರ್ತದೋ ಅವಾಗ ಆಕಾಶದ ಗ್ರಹಣ ಮಾಡಿ. ಯಾವಾಗ ಆಕಾಶ ಭಾಳ ಸೂಕ್ಷ್ಮ ಆಯ್ತೋ ಹಂಗೆ ಜ್ಞಾನವಾನ ವಾಸನ ಸೂಕ್ಷ್ಮ ಹಾಕೋತ ಇಲ್ಲದಂಗೆ ಆಗ್ತದೆ. ಆ ವಾಸನ ಅವನು ಬಂಧನ ಕಾರಣ. ಯಾವ ಸೂಕ್ಷ್ಮ ಆಗ್ತದೆ ಆ ವಾಸನ ಸತ್ ವಾಸನ. ಲೋಕ ಕಲ್ಯಾಣ ಮಾಡಬೇಕು, ಅದು ಆ ಬಂಧನ. ಯಾಕೆ ಸಂಸಾರದ ಸತ್ಯತ ಇದು ಖರೆ ಅನಿಸೋದು ನಾವು. ಅದಕ್ಕೆ ಸತ್ಯತಾ ಇಲ್ಲ. ಅದ್ರ ಯಾವ ಆತ್ಮನ ಸಾಕ್ಷಾತ್ಕಾರ ಏನೋ ಅವ ಆತ್ಮದ ಪ್ರಮಾದದ ಅಹಂತ ಪ್ರಮಾದ ಉದಯ ಮತ್ತು ದೃಶ್ಯ ಪ್ರತೀತ ಅಹಂತ ಆಯ್ತಾಗ. ಹೆಂಗೆ ಕಣ್ಣನ್ನು ತೆಗೆದು ನೋಡಿದಾಗ ದೃಶ್ಯ ಗ್ರಹಣ ಆಗಿ, ಕಣ್ಣು ಮುಚ್ಚಿದ್ರೆ ಇಲ್ಲ ಇಲ್ಲ. ಹಂಗೆ ಯಾವಾಗ ಕಣ್ಣ ಮುಚ್ಚಿದೆ ಅಂದರೆ ದೃಶ್ಯ ಈ ಅಭಾವ ಬಿಡ್ತೈತಿ. ಹಂಗೆ ಯಾವಾಗ ಅಹಂತ ಉದಯ ಆಕತ್ತೋ ಅವ ದೃಶ್ಯ ಆಕೈತಿ. ನಾನು ಯಾವಾಗಿದೆಯಲ್ಲ. ಯಾವಾಗ ಅಹಂತ ಇಲ್ಲ ಆವಾಗ ಸಂಸಾರ ಅಭಾವ. ರಾಮ ಅಜ್ಞಾನ ಅದ್ರ ಹೆಸರು. ಅದನ್ನೇ ಕೇಳ. ಅಹಂತ ಉದಯ ಆವುದೇ ಅಜ್ಞಾನ. ಅಹಂತ ಬಂಧನ ಕಾರಣ. ಅಹಂತ ಇಲ್ಲದೇ ಇದ್ದರೂ ಅಹಂತ ಹೋತು ಅಂದರೆ ಮೋಕ್ಷ ಆಕೈತಿ. ಮೋಕ್ಷಕ್ಕೂ ಬಂದ. ಅಹಂತ ಇತ್ತು ಬಂದ, ಅಹಂತ ಹೋತು ಮೋಕ್ಷ. ಹಾಗೆ ನಿನ್ನ ಇಚ್ಛಾ ಇದು ನೋಡಪ್ಪ.
ಇಷ್ಟು ಹೇಳೇ ನಿನಗೆ. ಇನ್ನು ಮುಂದೆ ನಿನಗೆ ಹ್ಯಾಂಗೆ ತಿಳ್ತದೆ ಶಾಸ್ತ್ರ ಹಿಂಗೆ ಮಾಡೋಣಂಗಿಲ್ಲ, ಹಿಂಗೆ ಮಾಡಿದ್ರೆ ಈ ದಾರಿ ಹೋಗು ಕಷ್ಟ ಐತಿ, ಈ ದಾರಿ ಹೋಗು ಸುಖ ಐತಿ, ಇದೇ ಇರಲಿ ಅಂತ ನೀವು ಆದ್ರೆ ನಾ ಏನು ಮಾಡೋದು? ನಾ ಯಾವುದು ಸುಖ ಆಯ್ತು ದುಃಖ ಹೇಳ್ತೀನಿ, ನಾನು ಅದ ಹೋಗ್ತೇನಪ್ಪ ಭಾಳ ಚಂದ ಕಾಣಕತ್ತೈತಲ್ಲ ಹಂಗೆ ದೇಹ ಇಂದ್ರಿಯ ಮೃಗತೃಷ್ಣ ಜಲವತ್ತೈತಪ್ಪ. ಅದ್ರೊಳಗೆ ಅಹಂತ ಮಾಡೋದು ಮೂರ್ಖತನ ಐತಿ. ಜ್ಞಾನವಾನ ಅಹಂತ ತ್ಯಾಗ ಮಾಡಿ ಆತ್ಮಸ್ಥಿತ ಆಗ್ತಾನೆ. ಸಂಸಾರದ ಇಷ್ಟ ಅನಿಷ್ಟ ಹರ್ಷ ಶೋಕ ಅವು ಮಾಡೋದು ಏನಾರ ಬನ್ನಿ. ಹೆಂಗೆ ಆಕಾಶ ಮೋಡ ಇದ್ದರೂ ಆಕಾಶ ಹೆಂಗಿದ್ದಂಗೆ ಐತಿ, ಮತ್ತು ಹಂಗೆ ಜ್ಞಾನಿ ಹೆಂಗಿದ್ದ ಏನಾಗೈತಿ. ಅವ್ನ ಅಹಂಕಾರ ಅವ್ ಯಾಕೆ ಸುಖರೂಪ ಐತಪ್ಪ? ರಾಮ ರೂಪ ದೃಶ್ಯ ಇಂದ್ರಿಯ ತಥಾ ಮನಸ್ಸು ಅವು ಹೋಗ್ತಿರ್ತಾವ ಏನಿರಂಗ. ಹೆಂಗೆ ವಂದ್ಯಾಪುತ್ರ ಮೃತ್ಯು ಆಗುವ ಏನಂತಾರೆ, ವಂದ್ಯಾಪುತ್ರ ಮರಣ ಆಗುದಿಲ್ಲ ಇದ್ಯಾಕೆ ಮರಣ ಆಗ್ತದೆ ಹೆಂಗೆ ಹಂಗೆ ಜ್ಞಾನಿ ರೂಪ ಅವಲೋಕನ ಮನಸ್ಕಾರ ಅದೇ ನಷ್ಟ ಆಗೈತಪ್ಪ. ಯಾಕೆ ಪೂರ್ಣ ಬ್ರಹ್ಮ ಅನುಭೂತಿ ಆಗೈತೆ ಅವನ ದ್ವೈತ ಭಾವನ ಇಲ್ಲ ಮತ್ತು ಸಂಸಾರ ಬೀಜ ಅಹಂತ ಅಜ್ಞಾನಿ ಐತಪ್ಪ. ರಾಮ ಅಹಂತ ಇವ್ರ ಬುದ್ಧಿ ದೂಷಿತ ಐತೆ, ಅದಕ್ಕೆ ದುಃಖ ಆಕೈತಿ ನೋಡಿ. ಈ ದುಃಖಕ್ಕೆ ನಾಶ ಉಪಾಯ ಹೇಳ್ತೇನೆ ಕೇಳು. ಸತ್ಪುರುಷರ ವಚನದೊಳಗೆ ಸದ್ಭಾವ ಏನಪ್ಪ ಅದು ಮಾತು ಹೇಳಕತ್ತಾರೆ. ಏನು ಮಾಡಬೇಕು? ಸತ್ಪುರುಷರ ವಚನ ಸದ್ಭಾವ ಹೌದಪ್ಪ, ಅವ್ರನ್ನ ಖರೆ ಹೇಳ್ತಾರೆ. ಪರಮ ಉಪಾದೇಯ ರೂಪ ಅಂತ ಇದು ಸ್ವೀಕಾರ ಮಾಡಬೇಕು ನಾನು ಅಂತ ಸ್ವೀಕಾರ. ಅವ್ರಿಗೆ ಆ ಅಮೃತಮಯ ವಚನದ ಅಹಂತಾರೋಪ ಈ ದೀರ್ಘ ದುಃಖ ನಿರ್ಮಲ ಆಗ ಅವ್ರ ಮಾತಿದೇನಾಗ ದೀರ್ಘ ದುಃಖದ ಅದು ನಿರ್ಮಲ ಆಗ. ಆಮೇಲೆ ಆ ಸತ್ಪುರುಷರ ವಚನದಿಂದ ಅವಹೇಳನ ಮಾಡೋದು ಅವರೇ ಹೇಳ್ತಾರೆ, ಬರ್ತಾರೆ ಹಿಂಗೆ ಹೇಳ್ತಾರೆ. ಅದರಿಂದ ಆತ ಬೇತ ಪುನಃ ಎತ್ತದ ಯಾವ ಮುಕ್ತ ಮಾರ್ಗದ ಮಹಾನ್ ವಿಘ್ನ ಯಾವುದು ಅಂತ. ಅದಕ್ಕೆ ಜ್ಞಾನವಾನ್ ಸತ್ಪುರುಷರ ಶರಣ ಹೋಗಿ ಅಂತ ದೂರ ಮಾಡ್ಕೊಪ್ಪ. ಇದರೊಳಗೆ ಯಾವ ಕಠಿಣತೆ ಇಲ್ಲ ನೋಡಿ. ಇದು ನಿನ್ನ ಕೈಯಾಗ ಐತಪ್ಪ. ಏನು ದೂರ ಐತನ ಇಲ್ಲ. ನಿನ್ನ ಸ್ವಭಾವ ಚಿಂತನೆ ಮಾಡೋದ್ರಿಂದ ಯಾವ ನಿಂದ ಸ್ವರೂಪ ಅದಕ್ಕೆ ಏನು ಕಷ್ಟ ಆಗತ್ತೆ ಇಲ್ಲ. ಅದಕ್ಕೆ ಸತ್ಸಂಗ ದ್ವಾರ ಈ ಶುಭ ಸಾಧನ ಸುಗಮ ಆಗ್ತದಪ್ಪ. ಜ್ಞಾನವಾನ್ ಪುರುಷನ ಸೇವಾ ಮಾಡೋದು, ಅವನ ಬುದ್ಧಿಪೂರ್ವಕ ವಚನ ಕೇಳು, ಅದ್ರ ಮೇಲೆ ವಿಚಾರ ಮಾಡು, ನಿನ್ನ ಬುದ್ಧಿಯನ್ನು ತೀಕ್ಷ್ಣ ಮಾಡೋದು ಆದಿ. ಯಾವಾಗ ಬುದ್ಧಿ ತೀಕ್ಷ್ಣ ಆಗ್ತದೋ ಅಂಥ ವಿಷ ಬಳ್ಳಿ ಅದರ ನಾಶ ಆಗ್ತದೆ. ಯಾವಾಗ ವಿಚಾರ ಮಾಡಿ ನೋಡು, ನಾನು ಯಾರಪ್ಪ ಮತ್ತು ಅಲ್ಲಿಗೆ ಬಂತು ಆರು ನಾನೇ ಈ ಜಗತ್ತೇನು. ಯಾವಾಗ ಸತ್ಸಂಗ ಬಲ ಹಿಂಗಿರ್ತಲ್ಲ ಆ ವಿಚಾರ ಮಾಡಿದ್ರೆ ಸತ್ಪುರುಷರ ಶಾಸ್ತ್ರದ ಬಲದಿಂದ ಸತ್ತ ಕಾಣಿಸುತ್ತೆ, ಅಸತ್ ನಿಶ್ಚಯ ಆಗತ್ತೆ. ಈ ಸತ್ ಅಂತ ಹೇಳ್ಕೊಂಡು ಆತ್ಮನ ಭಾವನಾ ಮಾಡೋದು, ಮೃಗತೃಷ್ಣ ಜಲವತ್ ಮಿಥ್ಯಾ ಅಂತ ಹೇಳ್ಕೊಂಡು ಅಸತ್ ಜಗತ್ತಿನ ಭಾವನ ಮಾಡದೇ ಇರು ನೋಡು. ಯಾಕೆ ಯಾವುದಕ್ಕೆ ಸುಖ ಅಂತ ತಿಳ್ಕೊಂಡು ಮಾಡೋದಕ್ಕೆ ಇಚ್ಛಾ ಮಾಡ್ತಾನೋ ಅದು ದುಃಖವೇ. ಸುಖ ಅಂತೋಕನ ಇಲ್ಲ. ಮೃಗಜಲಕ್ಕೆ ನೀರೈತಂತ ಹೋಗ್ತಾವ ದುಃಖ. ಹಂಗೆ ಮರುಸ್ಥಳ ನೀರು ಅಂತ ತಿಳ್ಕೊಂಡು ಓಡ್ತೈತೆ ಮೃಗ, ದುಃಖ ಆಕತ್ತೆ. ಅದಕ್ಕೆ ಅಧಿಷ್ಠಾನ ಅಜ್ಞಾನದಿಂದ ಈ ದುಃಖ ಆಗ್ತದೆ. ಮೂಲ ಸ್ವರೂಪದ ಅಜ್ಞಾನ, ಅಧಿಷ್ಠಾನ ಮೂಲ ಅಜ್ಞಾನ. ಹೆಂಗೆ ಅಧಿಷ್ಠಾನ ಎಲ್ಲರೂ ಆತ್ಮತತ್ವ, ಇದು ಶುದ್ಧ ರೂಪ ಪರಮಶಾಂತ ಪರಮಾನಂದ ಸ್ವರೂಪ. ಅದನ್ನು ಪಡ್ಕೊಂಡು ಪುನಃ ದುಃಖಿ ಆಗುವುದು ಅದು ಪಡ್ಕೊಳ್ಬೇಕು. ರಾಮ ಇದ್ರ ಬಂಧನ ಕಾರಣ ಯಾವುದು? ಭೋಗವಾಸನ. ಮತ್ತು ಅಲ್ಲಿಗೆ ಈ ಭೋಗದ ಶಾಂತಿ ಸಿಗುವುದು ಯಾವಾಗ ಸತ್ಸಂಗ ಆಕತ್ತೋ ಇದ್ರ ಕಲ್ಯಾಣ ಆಕತ್ತಪ್ಪ. ಅನಾತ್ಮಗಳು ಅಹಂ ಬುದ್ಧಿ ಬಿಡುಗಡೆ ಆಗ್ಬಿಡ್ತೈತಿ. ಪ್ರಕಾರ ಅಂತ ಶಾಂತಿ ಅದು ನೋಡು, ಬೇರೆ ಯಾವ ದಾರಿ ನಿಲ್ಲಿದ್ಕು. ರಾಮ ನನ್ನ ವಚನ ನೋಡು, ಬಾಲಕನ ಸಣ್ಣ ಹುಡುಗರಂಗಲ್ಲ ನಾ ಹೇಳೋದು ಯಥಾರ್ಥ. ಸಣ್ಣ ಹುಡುಗ ಮಾತಾಡ್ತಾನೆ ಹಂಗಿಲ್ಲ. ಯಾಕೆ ನಮಗೆ ಸ್ವಲ್ಪ ಸ್ಪಷ್ಟ ಜ್ಞಾನ ನೋಡು. ಯಾವಾಗ ಜೀವನ ಅಹಂತ ಅಳಕಿಸಿ ಹೋಗತ್ತೋ ಅವಾಗ ಸುಖಿ ಆಗ್ತಾನೆ. ಅದಕ್ಕೆ ಅಹಂತ ನಾಶ ಮಾಡ್ಕೊಪ್ಪ. ಅಹಂತ ನಾಶ ಅವಾಗ ತಿಳ್ಕೊ ಚೈತ್ಯದ ಭಾವನೆ ನೋಡಿ ಆಗ. ಅದಕ್ಕೆ ರಾಮ ಯಾವಾಗ ಜ್ಞಾನ ಸೂರ್ಯ ಉದಯ ಆಗ್ತಾನೆ ಅವಾಗ ಅಹಂತ ಅಂಧಕಾರ ಇಲ್ದಂಗೆ ಆಕೈತೆ. ಜ್ಞಾನ ಯಾವಾಗ ಆಕೈತೋ ಆವಾಗ ಸತ್ಪುರುಷರ ಜ್ಞಾನವಾನ್ ಮಹಾತ್ಮರ ವಿಚಾರ ಪ್ರಾಪ್ತ ಆಗ್ತದೆ. ಮತ್ತು ವಿಷಯದ ವೈರಾಗ್ಯ, ಆಮೇಲೆ ಸ್ವರೂಪದ ಪ್ರಾಪ್ತಿ ಅಭ್ಯಾಸ ಮಾಡಬೇಕಪ್ಪ. ಆವಾಗ
ಸ್ವರೂಪದ ಪ್ರಾಪ್ತಿ ಆಗ್ತೈತೆ ಅಂತ ಹೇಳ್ತಾರೆ. ಶಾಂತಿ ಸ್ಥಿತ ಹೆಂಗಪ್ಪ ಅಂದ್ರೆ ನಾಳೆ ಜ್ಯೋತಿ ಬೆಳಗುತ್ತಿದೆ ವಿಮಲ